ಜೀವಿಸುವೆ ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ ವಿಷಯ ಹೀಗಿರಲು ಒಲವು ಮಾಗಿರಲು ಇದು ಕನಸೆಲ್ಲ ನಿಜವೆಂದು ನೀ ಹೇಳು ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ ಸತತ ಸನಿಹ ಬರುತ್ತ ಬರುತ್ತ ಉಳಿದ ಜಗವೇ ಮರೆತಿದೆ ಕನಸಿನೊಳಗು ಸಿಗದ ಬಲವು ಎದುರಿನ ಗುತ್ತ ಕುಳಿತಿದೆ ನಿನ್ನಿಂದಲೇ ಹೂವಾಯಿತು ಈ ಬಾಳಿನ ತೇರು ನೀನಲ್ಲದೆ ಈ ಜೀವಕ್ಕೆ ಬೇಕಿಲ್ಲವೋ ಯಾರು ಇದಿಗೆ ಒಮ್ಮೆ ಕಿವಿ ಕೊಟ್ಟು ನೀ ಕೇಳು ಪ್ರೀತಿಸುವೆ 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 ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ ಜೀವಿಸುವೆ ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ ವಿಷಯ ಹೀಗಿರಲು ಬಲವು ಮಾಗಿರಲು ಇದು ಕನಸಲ್ಲ ನಿಜವೆಂದು ನೀ ಹೇಳು ಪ್ರೀತಿಸುವೆ 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 ಧನಿಗಳೇ, ಬಡಿವೆಯಾದ ನನಗೆ ಬಾಳ ಕೊಡ್ತೀನಿ ಅಂತ ಪ್ರೀತಿ ಮಾಡಿರಿ. ಶ್ರೀಮಂತರಾದ ನಿಮಗೆ ನಂಬಿ ನಾ ಮೈಯೊಪ್ಸಿರಿ. ನಡು ನೀರಾಗ ಕೈ ಬಿಡಬೇಡ್ರಿ ಅಂತ ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ. ಆಯ್ತು ಗೋರಿ, ನಿನ್ನ ಇಚ್ಛೆಯಂತೆಯೇ ನಮ್ಮ ತಂದೆಯನ್ನು ಒಪ್ಪಿಸಿ ಹಿರಿಯರ ಸಮಕ್ಷಮದಲ್ಲೇ ನಿನಗೆ ತಾಳಿ ಕಟ್ತೀನಿ ಅಂತ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಅದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ಶಹಬಾಜ್, ರಾವ್ ಬಹದ್ದೂರ್ ತ್ಯಾಗರಾಜರ ಏಕೈಕ ಸುಪುತ್ರ, 106 ಎಕರೆ ಜಮೀನಿಗೆ ವಾರಸುದಾರ. ಹೋಗಿ ಹೋಗಿ ಈ ಕೀರು ಮಟ್ಟದ ಹೆಣ್ಣಿನ ಸಂಘ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ಅಪ್ಪಾಜಿ, ಮುಚ್ಚಬಾಯ್. ತಾಯಿ ಸತ್ತ ತಪ್ಪಲಿ ಮಗು ಅಂತ ನಿನ್ನನ್ನು ಅದೆಷ್ಟು ಪ್ರೀತಿ ಮಮಕಾರದಿಂದ ಬೆಳೆಸಿದೆ. ನಿನ್ನ ತಾಯಿ ತೀರಿಕೊಂಡಾಗ ನಿನಗಿನ್ನೂ ಕೇವಲ 1 ವರ್ಷ. ಬಳಗದವರೆಲ್ಲ ಸೇರಿಕೊಂಡು ನನಗೆ ಮತ್ತೊಂದು ಮದುವೆಯಾಗುವಂತ ಹಠ ಮಾಡಿದ್ರು. ಆದ್ರೆ ನಾನು ನನ್ನ ಕೈ ಹಿಡಿದ ಹೆಣ್ಣು ನನಗೆ ಹೆಂಡತಿಯಾಗಿ ಬರ್ತಾಳೆ ವಿನಃ ನನ್ನ ಮಗನಿಗೆ ತಾಯಿಯಾಗಲಾರಳು ಅಂತ ನನ್ನ ಜೀವನದ ಸರ್ವ ಸುಖವನ್ನೇ ತ್ಯಾಗ ಮಾಡಿದ್ದಕ್ಕಾಗಿ ತಕ್ಕ ಪ್ರತಿಫಲವನ್ನೇ ಕೊಟ್ಟೇನೆ. ಅಪ್ಪಾಜಿ, ನಾನು ಹೇಳುವುದನ್ನಾದ್ರೂ ಸ್ವಲ್ಪ ಕೇಳಿ. ನೀನು ಏನು ಹೇಳ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯೋ ಅದೇ ಹೌದಲ್ಲ. ಇವಳು ತುಂಬಾ ಬಡವರ ಮನೆ ಹುಡುಗಿ. ನಾನು ಅವಳನ್ನ ಅಪಾರವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಅಪ್ಪಾಜಿ, ನನಗೆ ಮಾತನಾಡೋದಕ್ಕಾದ್ರೂ ಸ್ವಲ್ಪ ಅವಕಾಶ ಕೊಡಿ. ನಿನ್ನ ಮಾತನ್ನ ನಾನು ಕೇಳೋದಿಲ್ಲ ಜಗದೀಶ, ನನ್ನ ಮಾತನ್ನ ನೀನು ಕೇಳಬೇಕು. ನಾನು ಯಾವ ಹುಡುಗಿಗೆ ಬೆರಳು ಮಾಡಿ ತೋರಿಸ್ತೇನೋ ಅದೇ ಹುಡುಗಿಗೆ ನೀನು ತಾಳಿ ಕಟ್ಟಬೇಕು. ನಡೆ ಮನೆಗೆ, ನಡೆ ಮನೆಗೆ, ನಡೆಯ ಮನೆಗೆ. ಶಿವಪ್ಪ, ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳು, ಇಲ್ಲ ಅಂದ್ರ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ನಡೆದ್ರ ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ. ನಾಟಕ ಆಡ್ತಾ ಇದ್ದೀನ ಬಡವ. ನಿನ್ನ ಮಗಳು ಗೌರಿ ನನ್ನ ಮಗನ್ನ ಪ್ರೀತಿ ಮಾಡುವ ವಿಷಯ ನಿನಗೆ ಗೊತ್ತಿಲ್ಲ. ನಿಮ್ಮ ಪಾದ ಸಾಕ್ಷಿಯಾಗಿಯೂ ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಧಣಿ. ಹೌದಾ? ಹಾಗಾದ್ರೆ ಆಕೆ ಬಾಯಿಂದಲೇ ಕೇಳಿ ತಿಳಿದುಕೋ ಇವರ ರಾಸಲೀಲೆಯನ್ನ. ಮಗ, ದಣಿಗಳ ಮಾತಿಗೆ ಉತ್ತರ ಕೊಡವ, ಯಾಕೆ ಸುಮ್ಮನಂತಿ? ಹೇಳವ, ಹೇಳು. ಹೆಂಗೆ ಹೇಳ್ತಾಳೆ? ಮಾಡಿರೋ ತಪ್ಪು ಮನಸ್ಸಿಗೆ ನಾಟೈತೆ ನೋಡು. ಶಿವಪ್ಪ, ನೀವು ನನ್ನ ಹೊಲದಾಗ ದುಡಿತಾ ಇದ್ದೀರಾ ಅಂತ ಸುಮ್ಮನೆ ಅದೀನಿ. ಇಲ್ಲ ಅಂತಂದ್ರ ಇವತ್ತ ಊರು ಬಿಡಿಸ್ತಿದ್ದೆ. ಧಣಿ, ನನ್ನ ಮಗಳು ತಪ್ಪು ಮಾಡಿದ್ರೆ ನಾನು ಹೀಗೆ ಶಿಕ್ಷೆ ಕೊಡ್ತೀನಿ. ಆದ್ರೆ ಊರು ಬಿಟ್ಟು ಹೋಗುವಂತ ಮಾತ್ರ
ನಿಮ್ಮಿಂದನೇ ಬದುಕಿವಿ, ಇನ್ನು ಮುಂದೆ ನಾವು ನಿಮ್ಮ ಕಾಲ ಕೆಳಗೆ ಇರ್ತೀವಿ. ಇದೊಂದು ಸಲ ನನ್ನ ಮಗಳು ಮಾಡಿದ ತಪ್ಪನ್ನು ಹೊಟ್ಟೆ ಹಾಕೊಡ್ರಿ. ಇನ್ನು ಎಂದೂ ಇಂಥ ಅಪಚಾರ ಆಗ್ಲಾರ್ದಂಗ ನಾನು ನೋಡ್ಕೊಳ್ತೇನ್ರಿ ದಣಿ. ಆಹಾ, ಮಾತು ಕೊಟ್ಟಿದ್ದಿ, ಮಾತಿನಂಗ ನಡ್ಕೋಬೇಕು. ಆಯ್ತ್ರಿ. ಹೇ ಗೌರಿ, ನಿನಗೂ ಅಷ್ಟ. ಇನ್ನೊಂದು ಸಲ ನನ್ನ ಮಗನ ಸಂಘ ಮಾಡಿದ್ದು ನನ್ನ ಕಣ್ಣಿಗೆ ಬಿದ್ದದ್ದಾದ್ರ ಕತ್ತರಿಸಿ ಹಾಕಿ ಬಿಡ್ತೀನಿ. ಯವ, ಇವ್ರು ಹೇಳೋದಲ್ಲ ಖರೆ ಏನವ? ಮಾತಾಡವ, ನೀ ಹಿಂಗ್ ಸುಮ್ಮನೆ ನಿಂತ್ರ ನಾ ಏನ್ ತಿಳ್ಕೊಲಿ? ಹೇಳವ. ಹೌದಪ್ಪ, ಹಾ? ಅವ್ರು ಹೇಳೋದೆಲ್ಲ ಖರೆ ಐತಿ. ಇದ್ರಾಗ ನಂದೇನೂ ತಪ್ಪಿಲ್ಲಪ್ಪ. ನಾನಿಷ್ಟು ಪರಿಪರಿಯಾಗಿ ಬೇಡಿಕೊಂಡ್ರು ಅವರು ನನ್ನ ಮಾತಾ ಕೇಳಿಲ್ಲ. ನಿನಗೆ ಮನಸಾರ ಪ್ರೀತಿ ಮಾಡಕತ್ತೀನಿ, ಮದುವೆ ಅಂತಾದ್ರೆ ನಿನ್ನ ಮದುವೆ ಆಗ್ತೀನಿ ಅಂತ ಈ ಭೂಮಿ ತಾಯಿ ಮೇಲೆ ಆಣಿ ಮಾಡಿ ಹೇಳಿದ್ರು. ಅದಕ್ಕಂತ ಅವ್ರ ಜೊತೆ ಸಲಿಗೆ ಬೆಳೆಸಿದ್ದೇನೆ ಹೊರತು ಮತ್ಯಾವ ಉದ್ದೇಶದಿಂದನೂ ಅಲ್ಲಪ್ಪ. ಆದ್ರೂ ನೀನು ಅವ್ರ ಮಾತಿಗೆ ಮರಳಾಗಬಾರ್ದಾಗಿತ್ತವ. ಯಾಕಂದ್ರ ಅವರು ದೊಡ್ಡ ಶ್ರೀಮಂತರು, ನಾವು ಬಡವರು. ಮಗ ನೋಡು, ಆಕಾಶ ಭೂಮಿ ದೂರದಿಂದ ನೋಡಿದ್ರೆ ಕೂಡ್ದಂಗ ಕಾಣುತ್ತ, ಆದ್ರೆ ಅದು ಎಂದರೆ ಕೂಡಾಕ್ ಸಾಧ್ಯ ಐತ? ಇದು ಹಂಗ ಇರ್ಲಡಿಯವ. ಗೊತ್ತಿಲ್ದವ್ರಾಗ ದಿಕ್ಕಿಲ್ದವ್ರಂಗ ನಾವು ಬದುಕಿದ್ರು ಚಿಂತಿಲ್ಲ. ಈ ಊರಾಗ ಮಾತ್ರ ಇರೋದು ಬೇಡವ. ನಡು ಹೋಗೋಣ. ನಿಲ್ಲಿ. ನೀವೆಲ್ಗೂ ಹೋಗ್ಬೇಕಾಗಿಲ್ಲ. ದಣಿ, ನಮ್ಮನ್ನ ನಮ್ಮ ಪಾಡಿ ಬಿಟ್ಬಿಡ್ರಪ್ಪ. ನಮ್ಮ ಜೀವಕ್ಕೆ ಕುತ್ತ ತರಬೇಡ್ರಪ್ಪ. ನಿಮ್ಮ ಕೈ ಮುಗಿದು ಕೇಳ್ತೀನಿ. ಚಿಕ್ಕವನಾಗಿದ್ದಾಗಲಿಂದಲೂ ನನ್ನನ್ನು ಎತ್ತಿ ಆಡಿಸಿದ ನಿಮಗೆ ನನ್ನ ಗುಣ ಸ್ವಭಾವಗಳು ಗೊತ್ತಿಲ್ವೇ? ಅಂಥದ್ದು ನಾನು ನಿಮಗೆ ಮೋಸ ಮಾಡ್ತೀನಿ? ಛೇ ಛೇ, ಖಂಡಿತವಾಗಿಯೂ ಇಲ್ಲ. ನಾನು ನಿಮ್ಮ ಮಗಳ ಗೌರಿಯನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಅಲ್ರಿ ಅಪ್ಪ, ನಿಮ್ಮ ತಂದೆ ಯಾರು ಎಂಥವ್ರು ಅಂತ ಗೊತ್ತಿದ್ದು ಈ ರೀತಿ ಹಠಕ್ಕೆ ಬೀಳ್ಬೇಡ್ರಪ್ಪ. ಇಂಥ ವಿಷಯದಾಗ ಬೇರೆ ಯಾರು ಆಗಿದ್ರ ಇಷ್ಟೊತ್ತಿಗೆ ಅವ್ರನ್ನ ಸುಟ್ಟು ಬೂದಿ ಹಣಿಗೆ ಹಚ್ಕೋತಿದ್ರು. ಏನೋ ಬಹಳ ವರ್ಷದಿಂದ ನಿಮ್ಮ ಹೊಲಮನೆ ದುಡ್ದೀವಂತ ನಮ್ಮನ್ನು ಸುಮ್ಮನೆ ಬಿಟ್ಟಾರ. ಚೇಚೆ, ಇದು ಆಗದ ಮಾತ್ರಪ್ಪ, ಆಗದ ಮಾತು. ನೋಡಿ, ನಮ್ಮ ತಂದೆಯವರ ಮಾತು ಕಠೋರವಾದ್ರು ಮನಸ್ಸು ಮಲ್ಲಿಗೆ ಹೂವಿನಷ್ಟು ಮೃದು. ಅಷ್ಟಕ್ಕೂ ನೀವು ತಿಳ್ಕೊಂಡಷ್ಟು ಸಣ್ಣ ಮನಸ್ಸಿನ ವ್ಯಕ್ತಿತ್ವ ನನ್ನದಲ್ಲ. ನನ್ನದೇನಿದ್ರು ಒಂದೇ, ಈ ಜನ್ಮದಲ್ಲಿ ನನಗೆ ಮದುವೆ ಅನ್ನೋದಿದ್ರೆ ಅದು ನಿಮ್ಮ ಮಗಳು ಗೌರಿಯೊಂದಿಗೆ ಮಾತ್ರ ಸಾಧ್ಯ. ಇದು ನೀವು ಆಡ್ತಿರೋ ಮಾತಾಡ್ರಿಪ್ಪ. ನಿಮ್ಮ ವಯಸ್ಸು ಆ ರೀತಿ ಮಾತಾಡಕಚ್ಚೈತಿ. ದಣಿ, ಹುಲಿಗವಿ ಚಂದ ಐತಿ ಅಂತ ಆಶಾ ಮಾಡಿದ ಮಲದ ಮರಿ ಹುಲಿಗವಿಯಾಗ ಹೋಗಿ ಬದುಕಾಕ ಸಾಧ್ಯ ಐತ್ರ? ಮೊಲ ತನ್ನ ಹುಲ್ಲು ಮನ್ಯಾಗ ಇರಬೇಕು ಹೊರತಾಗಿ ಹುಲಿಗವಿಗೆ ಆಶಾ ಮಾಡಬಾರ್ದ್ರಿಪ್ಪ, ಮಾಡಬಾರ್ದು. ಗೌರಿ ಗೌರಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು, ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವೇ? ನನ್ನ ಸರ್ವಸ್ವನ ನಿಮಗೆ ಅರ್ಪಿಸಿನಿ ಅಂದಾಗ ನಿಮ್ಮ ಮ್ಯಾಲೆ ನಂಬಿಕೆ ಇಡ್ಲಾರ್ದ ಇನ್ಯಾರ ಮ್ಯಾಲೆ ಇಡ್ಲಿ? ನೀವು ಹೇಳಿದಂಗೆ ನಡ್ಕೊಳ್ಳಿಲ್ಲ ಅಂದ್ರ ನಾನು ಬದುಕಲ್ಲ, ನನ್ನ ತಂದೆನ ಬದುಕೋದಿಲ್ಲ. ಯಾರು ಮಗಳ ಬೆಂಕಿ ಜೊತೆ ಸರಸ ಒಳ್ಳೇದಲ್ಲವಾ? ನೋಡಿ, ನಿಮಗೆ ಯಾವ ಭಯನೂ ಬೇಡ. ನಾನು ನನ್ನ ಆತ್ಮ ಸಾಕ್ಷಿಗೆ ದ್ರೋಹ ಮಾಡಲಾರೆ. ಯಾವ ನಮ್ಮ ತಂದೆಯಿಂದ ನಿಮಗೆ ಅವಮಾನವಾಗಿದೆಯೋ ಅದೇ ನಮ್ಮ ತಂದೆಯ ಬಂದು ನಿಮ್ಮ ಮಗಳ ಗೌರಿಯನ್ನ ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡ್ಕೋತೀನಿ ಅಂತ ಹೇಳಿದ ಮೇಲಾದ್ರೂ ನೀವು ಸಂತೋಷದಿಂದ ಈ ಮನೆಗೆ ಒಪ್ಕೋತೀರಿ ತಾನೆ? ತಗೋರಿಪ್ಪ, ನನ್ನ ಮಗಳ ಖುಷಿನ ನನ್ನ ಖುಷಿ, ದೇವ್ರಿಟ್ಟಂಗಾಗ್ಲಿ. ಸರಿ, ಹಾಗಾದ್ರೆ ನಾಳೆ ಊರಾಚೆರೋ ದೇವಸ್ಥಾನದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ನಿಮ್ಮ ಮಗಳ ಗೌರಿ ಕೊರಳಿಗೆ ನಾನ್ ತಾಳಿ ಕಟ್ತೇನೆ. ನಾನಿಲ್ಲಿ ಬರ್ತೇನೆ. ನಿನ್ನ ಕರ್ಕೊಂಡು ಹೋಗೋದಂದ್ರ ತೇರ್ ತೇರ್ ಹೇಳ್ದಂಗ ಆಗುತ್ತೆ ನೋಡಿ. ಜಲ್ದಿ ಬಾ. ಬಾಯ್ ಬಾಯ್ ಗಂಗರು, ಬಾಯ್ 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 ಗಂಗರು, ಬಾಯ್ ಬಾಯ್ ಬಾಯ್.
ನಾನೇನು ಸಣ್ಣ ಕೂಸಲ್ ಮಾಡ್ಯಾನ ಬಾಯ್ ಬಾಯ್ ಅಗೊಂಬರು ಬಾಯ್ ಅನ್ನಕ ಗಡ 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 ನಡೆಯಕ್ಕಾಗಂಗಿಲ್ಲ, ಸಣ್ಣ ಕೂಸು ಬಂದಂಗ ಬರ್ತಿ. ಅದಕ್ಕೆ ಅಂದಿದ್ದು ಬಾಯ್ ಬಾಯ್ ಗುಂಗುರು ಬಾಯ್ ಬಾಯ್. ಮತ್ತೇನಂತಾರ ನಿನಗ? ಯಜಮಾನ್ರಿ ಅನ್ಬೇಕು ನಿಂಗಿ. ನಾನ ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ, ಹೆಸರು ಹಿಡ್ದ ಕರಿವಾಕಿ ನಾನು ಸೇಬು ಅಂತ. ಚೆನ್ನಾಗತ್ತಪ್ಪ. ಹೌದು, ಸೇಬು ಅಂತ ಯಾಕೆ ಹೆಸರು ಇಟ್ರು ನಿನಗ? ವಯಸ್ಸಿನಾಗ ನನ್ನ ಗಲ್ಲ ಸೇಬು ಹಣ್ಣು ಇದ್ದಂಗ ಇದ್ವು, ಅದಕ್ಕೆ ಎಲ್ಲರೂ ಸೇಬು ಹಣ್ಣು ಅಂತಿದ್ರ. ಬರ್ಬರ್ತ ಹಣ್ಣು ತಿಂದು ಬರೀ ಸೇಬು ಅಷ್ಟ ಉಳಿಸಿದ್ರು. ಅದಕ್ಕೆ ಎಲ್ಲರೂ ಸೇಬು 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 ಸೇಬು. ನನ್ನ ಗಲ್ಲ ಸೇಬು ಹಣ್ಣು ಇದ್ದಂಗಿಲ್ಲ. ಅಯ್ಯ ನನ್ನ ಸೇಬು ಹಣ್ಣಿನ ಗಲ್ಲ ಬೆಲ್ಲ ಜಜ್ಜು ಕಲ್ಲಾಗ್ಯಾವು, ಸೇಬು ಹಣ್ಣು ಅಂತ. ಸಾಬ್ಯಾಳೆ ಸಾಬೆ ಸಾಬೆ ಅಲ್ಲದು, ಮತ್ತೆ ಸಾಹೇಬ್ ಗೌಡ ಅನ್ಬೇಕು. ನಾ ಶಾರ್ಟ್ ಕಟ್ ಮಾಡಿ ಕರಿವಾಕಿ ಸಾಬ್ಯಾ ಅಂತ, ಗೌಡ ಅಂತ, ಸಜ್ಜಿ ತಾವುಡ. ಗಂಡುಗೆ ಹಿಂಗ್ ಮಾತಾಡಬಾರ್ದು, ಪಾಪ ಬರ್ತೈತಿ. ಅವನ ಬರ್ತೈತಿ, ಪಾಪ ಬರ್ತೈತಿ. ಬರೋ ಪಾಪಗಳು ಬಂದು ಹೋಗ್ಬಿಡ್ಲಿ ನನಗ. ನಡಿ ಹೋಗ. ಏನ್ ನಡೀತಾವ ನನಗಂತೂ ಗಡ 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 ನಡಿಯಕ್ಕಾಗಂಗಿಲ್ಲ, ಸಂಗಟ ಬರೋದು ಬಿಡಂಗಿಲ್ಲ. ಸಂತಿಗೆ ಹೊಂಟ್ರು ಸಂಶಯ ಮಾಡಿ ಸಂಗಟ ಬರ್ತೀಯಲ್ಲೋ. ನಿನ್ನ ಬಾಯಾಗ ಬದನಿಕಾಯಿ ತುರುಕ್ಲಿ, ಅಲ್ಲೇ ತುರುಕು, ಮತ್ತೆಲ್ಲಾರ ತುರುಕಿ. ಮತ್ತೆಲ್ಲ ತುರುಕ್ತಾರ ಮೂಗಿನಾಗ. ನಾನು ಸಂಶಯ ಹಚ್ಕೊಂಡ್ ಬರ್ತೇನೆ. ನಾನು ಮತ್ತೆ ಅದಕ್ಕೆ ಬರ್ತಿ, ಒಬ್ಬಕ್ಕೆ ಹಾಕಿದಿ ಜೊತೆಗೆ ಮಾತಾಡ್ಕೊಂತ ಹೋಗೋಣ ಅಂತ ಬರ್ತೀನಿ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ ಅನ್ನೋ ಮಾತು ನಿನ್ನಂತ ಮುದುಕು ನೋಡೇ ಮಾಡ್ಯಾರ ಹಿರಿಯರು. ಏನ್ ಮಾಡ್ಯಾರ? ಗಾದಿ ಅಡವ್ಯಾಗ ಅಡಿಕೆ ಹೊಡಿಬಾರ್ದು, ಮುದುಕಗ ಮದ್ವಿ ಮಾಡಬಾರ್ದು ಅಂತ. ಅವೆರಡು ಮಾಡಿದ್ರೆ ಏನ್ ಹಾಕತ್ತೆ? ಏನ ಅಡವ್ಯಾಗ ಅಡಿಕೆ ಹೊಡೆದ್ರೆ ಮಣ್ಣು ಪಾಲು, ಮುದುಕಗ ಮದ್ವೆ ಮಾಡಿದ್ರೆ ನನಗೆ ಮಾತಾಡ್ಸ್ಬೇಕಂತಂದ್ರೆ ಟಿಕೆಟ್ ತೆಗಿಸಿ ತಮ್ಮನ್ ಕುಂದ್ರಿಸಿ ಎಲ್ಲ ಅವ್ರನ್ನ. ಯಾರನ್ನ? ನಿಮ್ಮ ಹಣ್ಣುಗಳನ್ನ. ನಮ್ಮ ಹಣ್ಣುಗಳಿಗೇನು ಕಡಿಮೆ ಆಗಿತ್ತಂತ ನಾ ಟಿಕೆಟ್ ತೆಗಿಸ್ಲಿ? ಕೋಟ್ಯಾಧೀಶ್ವರ ನಮ್ಮ ಅಣ್ಣದಾರ ಹಿರಿಯರು ಮಾಡಿದ ಗಾದಿ ಮಾತು ಹೇಳ್ಯಾರ ಅಷ್ಟೇ. ಏನದು ಗಾದಿ? ಅಡವ್ಯಾಗ ಅಡಿಕೆ ಹೊಡೆದ್ರೆ ಮಣ್ಣು ಪಾಲು, ಮುದುಕಗ ಮದುವೆ ಮಾಡಿದ್ರೆ ಮಂದಿ ಪಾಲು ಅಂತ. ಮಂದಿ ಪಾಲ್ ಆಗಕ್ಕೆ ನಾ ಏನು ಹಣ್ಣು ಮುದುಕನೆ ಅಲ್ಲನೆ. ಈಗ ಚಾಲೀಸಿಗೆ ಬಂದಾವು. ಚಾಲೀಸಕ್ಕೆ ಬಂದಿಲ್ಲ, ನಿನ್ನ ಕಣ್ಣಿಗೆ 40 ಬಂದಾವು. 40 ವರ್ಷ ತುಂಬ್ಯಾವು ಅಂದೆ. 40 ತುಂಬುದುವ ನಡಿ. ಹಂಗಾರ ನಿನ್ನ ಕುಣಿಯಾಗಿಟ್ಟು ಕುಣ್ಕೊಂತ ನಮ್ಮ ಮನೆಗೆ ಹೋಗ್ತೀನಿ. ಅಂದ್ರೆ ನಿಮ್ಮ ಕಡೆ 40 ವರ್ಷಕ್ಕೆ ಕುಣಿಯಾಗಿಡ್ತೀರ ನೀವು? 40ಕ್ಕ ಎಲ್ಲ ಕಳ್ಕೊಂಡಿ ಎಲ್ಲ, ಅದಕ್ಕಂದೆ. ನಾ ಕಳ್ಕೊಂಡಿಲ್ಲ, ಮಿಲಿಟ್ರಿ ಆಗಿದ್ದಾಗ ಹೋಗೈತಿ. ಮಿಲಿಟ್ರಾಗಿದ್ದಾಗ ಯಾಕೆ ಹೋಗ್ತದ? ಅಲ್ಲಿ ಹಗ್ಗ ಹಿಡಿದು ಏರಕ್ ಹಚ್ಚಿರ್ತಾರ. ಯಾರು ದೌಡ್ ಏರಂಗಲ್ಲ ಹಿಂದೆ ಬಂದು ಒದಿತಿರ್ತಾರ ಅವ್ರು. ಹಂಗ ನಾನು ಒದ್ಯಾಕಂತ ಬಂದಾರ, ಹಾಕು ಹೊಳ್ಳಿ ಬಿಡ್ತ. ಹಿಂದ್ ಬೀಳ ಹೊಡ್ತ ಮುಂದೆ ಬಿತ್ತ. ಒಂದ ಒದಕಿಗೆ 1 ವಾರ ಮಲ್ಕೊಂಡು ಮಗನ. ಅಲ್ಲಿ ಮಟ್ಟ ಕೋಮಾದಾಗ ಇದ್ದೇನು? ಎದ್ದು ನೋಡ್ತೀನಿ 4 ಮಂದಿ ಡಾಕ್ಟ್ರು ತದೇಕ ಚಿತ್ತದಿಂದ ಹಿಂಗ ನೋಡಕತ್ತಾರ. ಯಾಕ್ರೋ ಯಪ್ಪ ನೀವು ಹಿಂಗ್ಯಾಕೆ ನೋಡಕತ್ತೀರ ಅಂತ ನಾ ಕೇಳಿದೆ. ಅದ್ರಾಗ ಒಬ್ಬ ಡಾಕ್ಟರ್ ಹೇಳಿದ, ಏನಂತ? ಮಿಸ್ಟರ್ ಸೇಬು ಅವರೇ, ಸೇಬು ಅವ್ರೆ, ನಿಮ್ಮ ಪುರುಷತ್ವಕ್ಕೆ ಹೊಡೆತ ಬಿದ್ದೈತಿ, ಆದರೂ ಭಯ ಪಡುವ ಕಾರಣವಿಲ್ಲ. ಪುರ ಐತಿ, ಸತ್ವ ಇಲ್ಲ. ಪುರಾಣ ಐತಲ್ಲಪ್ಪ ಯಪ್ಪ, ಅದ್ರ ಮೇಲೆ ಜೀವನ ಸಾಗಿಸ್ತೇನೆ ಅಂತಂದು ಅಲ್ಲಿಂದ ಓಡ್ಕೊಂಡು ಬಂದೆ. ಆದರೂ ಅಲ್ಲಿ ಬಹುಶಃ ಕೇಳಿದ್ರು ನಾನು, ಮಗ ಸತ್ವ ಯಾವಾಗ ಬರ್ತೈತಪ್ಪ ಅಂತಂದು. ಒಂದು ಗಿಳಿ ಶಾಸ್ತ್ರ ಹೇಳ್ತು ನೋಡಿ, ಗಿಳಿ ಇದೇ ವಾರದಾಗ ಬರ್ತೈತೆ ಅಂತ ಹೇಳೈತ. ಇದೇ ವಾರದಾಗ ಬರ್ತೈತಂತ ಸತ್ವ. ಹೌದನ? ಅಂದ್ರೆ ಅದು ಬರೋ ಮಟ್ಟ ನಾ ಏನು ಹೊಯ್ಕೋಬೇಕನ್ನ ಇಂಥವ್ರಿ ಮಾಡ್ತೀನಿ ನೋಡಿ. ಹೆಂಡ್ರ ಜೀವತ್ತಿನ ಪರದೇಶಿಗಳು. ಏಯ್ ಹೊಯ್ಕೊಳಕ್ಕೆ ನಿನ್ಗೇನು ಕಮ್ಮಿ ಮಾಡ್ಯಾರಿ? ಯಾರಾದ್ರು
ಮತ್ತೆ 15 ಮನಿ ಬಾಡಿಗೆ ಬರ್ತೈತಿ, ನನ್ನ ಪಿಂಚಣಿ ಬರ್ತೈತಿ. ಮಜಾ ಮಾಡು ಮಜಾ ಮಾಡು. ಮಜಾ ಅಲ್ಲ, ನನ್ನ ಜೀವಕ್ಕೆ ಸಿಕ್ಕಿರೋ ಜೈಲು ಸಜಾ. ಆ ಕಳ್ಳ ಕಾಂತ್ಯ ಮದುವೆ ಹಂತರದಾಗ ನನಗೆ ಕೈ ಕೊಟ್ಟು ಹಾದ ಅಂತ ನಾನು ನಿನಗೆ ಸಿಕ್ಕಿನ. ಇಲ್ಲ ಅಂದಿದ್ರೆ ಆ ಕಾಂತ್ಯನ ಜೊತೆ ಹಾಯಾಗಿರ್ತಿತ್ತು. ಹಾಯಾಗಿರ್ತಿದ್ಲಂತ. ಆ ಕಾಂತಿಯನ್ನು ಮದುವೆ ಮಾಡ್ಕೊಂಡಿದ್ರೆ ಕಲ್ಲ ತಿಂತಿದ್ದೀನಿ. ಏನೋ ನನ್ನ ಜೊತೆಗೆ ಮದುವೆ ಮಾಡ್ಕೊಂಡೆ ಅಂತಂದು ಕರ್ದಂಡು ತಿನ್ನಕತ್ತಿ. ಎರಡು ಕೈಲ ತಿನ್ಸಾಕ ಏನು ಕಮ್ಮಿ ಮಾಡೀನಿ? ಸಾವುಕಾರ್ತಿ ಕಣೆ, ಸಾವುಕಾರ್ತಿ ಅಲ್ವಾ? ಈ ಜೀವಕ್ಕೆ ಸುಖ ಇಲ್ಲ ಅಂದಿಂದ ನಿನ್ನ ಸಾವುಕಾರಕ್ಕೆ ತಗೊಂಡ ಬೆಂಕಿ ಹಚ್ಚಿ ಸುಡ್ಲನು. ನೀ ಭಾಳ ಮನ್ಸಿಗೆ ಹಚ್ಕೊಂಡೆಪ್ಪ ನೀನು. ನೀ ಭಾಳ ರಂಸಕ್ ಬರ್ಬೇಡ ನನಗೆ. ಹಂಗೇನು ತಿಳ್ಕೊಳಕ್ ಹೋಗ್ಬೇಡ. ಇದ ವಾರದಾಗ ಬರ್ತೈತಿ ಅಂತ ಹೇಳ. ಬರ್ತದಂತ ಬಾರೆ ಸಂದಿಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂಡೋಣ ಬಾ. ಬಾರೆ ಸಂದಿಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಲ್ಲಿ ಮಬ್ಬಲ್ಲಿ ಸಿಕ್ಕಲ್ಲಿ 1 ಬೈ 2 ಸೀಟಲ್ಲಿ ಮುತ್ತಿನ ಬಯಸ್ಕೊಬ್ಬ ತೋರೆ ನೀರೇ. ಸಂತಿಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರು ಸಂತಿಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಲ್ಲಿ ಮಕ್ಕಳ ಸಿಕ್ಕಲ್ಲಿ 1 ಬೈ 2 ಸೀಟಲ್ಲಿ ಮುತ್ತಿನ ಬಯಸ್ಕೊಬ್ಬತಾರೋ ಇರೋ. ಬಾರೆ ಸಂದಿಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಚಕ್ರವ್ಯೂಹ ಸಿನಿಮಾ ಗೊತ್ತಾ, ಚಳಿ ಚಳಿ ಹಾಡು ಗೊತ್ತಾ. ನಿನ್ನ ಪ್ರೇಮಯುವ ಗೊತ್ತು, ಅಲ್ಲಿ ನನ್ನ ಜೀವ ಬಿತ್ತು. 3 ಹೊತ್ತು ಚಳಿ ಇರುವ ಊರು ಬೇಕು ನಂಗೆ ಚೆಲುವ. ಗೌರಿ ಶಿಖರಕ್ಕೆ ಹೋಗುವ, ಅಲ್ಲಿ ಮಂಜು ಗಡ್ಡೆಯಾಗುವ. ಚಳಿ ಚಳಿ ತಾಳೆ ನೋಡಿ ಚಳಿಯ ಆಹಾ, ಗೆಳೆಯನೆ ಬಾರು ನೀ ಸನಿಹ. ಆಹಾ. ನಡುಗುವ ಮೈಯ ನೋಡಿದೆಯ, ವಿರಹದ ತಾಪ ತೀರಿಸೆಯ. ಚಳಿ ಚಳಿ ಅಲ್ಲಿ ಪಪ್ಪಲ್ಲಿ ಸಿಕ್ಕಲ್ಲಿ 1 ಬೈ 2 ಸೀಟಲ್ಲಿ ಮುತ್ತಿನ ಬಯಸ್ಕೊಬೋದೋರು ನೀರು. ಸಂತಿಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಲ್ಲಿ ಮಕ್ಕಳ ಸಿಕ್ಕಲ್ಲಿ 1 ಬೈ 2 ಸೀಟಲ್ಲಿ ಮುತ್ತಿನ ಬಯಸ್ಕೊತಾರೆ. ಬಾರೆ ಸಂದಿಗೆ ಹೋಗೋಣ ಬಾ, ಇದ ವಾರದಾಗ ಬರ್ತೈತಿ ಬಾ. ದೇವ, ನೀ ಯಾಕೆ ಬಂದೇವ ಇಲ್ಲಿಗೆ? ಜಗದೀಶ್ ದಣಿ ಅವರು ಮದುವೆ ಆಗ್ತೇನೆ ಅಂತ ಮಾತು ಕೊಟ್ಟಿದ್ರಲ್ಲಪ್ಪ, ಅದಕ್ಕೆ ಬಂದಿದ್ದೆ. ಇನ್ನೆಲ್ಲಿ ನಿನ್ನ ಮದುವೆ ಮಗಳ? ನಮ್ಮ ಜಗದೀಶಪ್ಪ ದಣಿಗಳು ದೊಡ್ಡ ಮನೆತನದ ಹುಡುಗಿನ ಮದುವೆ ಆಗ್ಯಾರವ. ಆವತ್ತ ನಾನು ನಿನಗೆ ಹೇಳಿದೆ, ಬೆಂಕಿ ಜೊತೆ ಸರಸ ಒಳ್ಳೇದಲ್ಲವಾ ಅಂತ. ನನ್ನ ಮಾತು ಕೇಳಲಿಲ್ಲವ ನೀನು. ಹೌದಪ್ಪ, ನನ್ನ ನಂಬಿಕೆ ಸುಳ್ಳಾತು, ನಿನ್ನ ಮಾತ ಖರಿ ಆಯ್ತು. ಶಿವಪ್ಪ, ನೀನಾಗಿ ಬಂದೆ ಇಲ್ಲಿಗೆ ನಿನ್ನ ಮತಿಗೇಡಿ ಮಗಳನ್ನ ಕರ್ಕೊಂಡು? ಈ ಮದುವೆ ಕಡೆ ತುಂಬಾ ನೋಡ್ಲಿ ಅಂತ ಇವರನ್ನು ನಾನೇ ಕರ್ಕೊಂಡು ಬಂದಿದ್ದಣಿ. ಗಂಗಮ್ಮ, ದೇವರಿಗೆ ನಮಸ್ಕಾರ ಮಾಡಮ್ಮ, ಬೇಗ ಹೋಗ. ನೋಡು ನನ್ನ ಸ್ಥಿತಿಯ, ಕಳೆದುಕೊಂಡೆ ಮತಿಯ. ವಿಧಿ ನೀಡಿದನು ಶಿಕ್ಷೆಯ, ನೀ ನನ್ನ ಕ್ಷಮಿಸುವೆಯ. ನೀ ಯಜಮಾನ್ರೆ, ಯಾರು ನೀವು? ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಅವರು ನಮ್ಮ ಜಮೀನಲ್ಲಿ ಕೆಲಸ ಮಾಡೋರಮ್ಮ. ವಿದ್ಯಾವಂತರಾದ ನೀನು ಹೋಗಿ ಹೋಗಿ ಈ ಕೂಲಿಕಾರರ ಕಾಲಿಗೆ ಬೀಳ್ತಾ ಇದೀಯ. ಕೂಲಿಕಾರರು ಅಂದಾಕ್ಷಣ ಅಷ್ಟೊಂದು ಕೀಳಾಗಿ ಕಾಣೋದೆ. ಕೂಲಿ ಮಾಡೋರಾದ್ರೂ ನನಗಿಂತ ದೊಡ್ಡವರು, ನನ್ನ ತಂದೆ ವಯಸ್ಸಿನವರು. ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳುವುದು ತಪ್ಪೇ? ಹೇಳಿ ಯಜಮಾನ್ರೆ, ಯಾಕೆ ಅಳ್ತಾ ಇದ್ದೀರಾ? ನೋಡಮ್ಮ, ನಮ್ಮ ಹೊಲದಲ್ಲಿ 106 ಜನ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಎಷ್ಟೋ ಜನ ಅರ್ಥವಿಲ್ಲದೆ ಅಳ್ತಾ ಇರ್ತಾರೆ, ಸುಮ್ಮನೆ ನಗ್ತಾ ಇರ್ತಾರೆ. ಅದಕ್ಕೆಲ್ಲ ಕಾರಣ ಕೇಳ್ತಾರೆ ನಮ್ಮ ಮಾವ. ಹೀಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ನಾನು ಸಂಸ್ಕಾರವಂತರ ಮನೆಯಲ್ಲಿ ಬೆಳೆದವಳು.
ಹಿರಿಯರಿಗೆ ಬೆಲೆ ಕೊಡುವುದು ನಮ್ಮ ಧರ್ಮ. ಮೇಲಾಗಿ ನಮ್ಮ ಜಮೀನಿನಲ್ಲಿ ದುಡಿತಾರೆ ಅಂತ ನೀವೇ ಹೇಳ್ತೀರಿ ಅಂದಾಗ ಇವರ ಯೋಗಕ್ಷೇಮ ವಿಚಾರಿಸುವುದು ನಮ್ಮ ಕರ್ತವ್ಯವಲ್ಲವೇ? ಹೇಳಿ ಯಜಮಾನ್ರೆ, ನಿಮಗೇನು ತೊಂದರೆ ಆಗಿದೆ ಹೇಳಿ. ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ. ನೋಡಿ, ನನ್ನನ್ನು ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ. ಅಯ್ಯೋ ಬೇಡ ತಾಯಿ, ನನ್ನಂತ ದರಿದ್ರನಿಗೆ ನೀವು ಮಗಳಾಗೋದು ಬೇಡವಾ? ಇವಳು ನನ್ನ ಮಗಳು ಗೌರಿ. ಒಬ್ಬ ಶ್ರೀಮಂತ ಹುಡುಗ ಈಗಿನ ಪ್ರೀತಿಸಿ ನಿನ್ನನ್ನೇ ಮದುವೆ ಆಗ್ತೀನಂತ ಮಾತು ಕೊಟ್ಟಿದ್ದ. ಆದ್ರೀಗ ನನ್ನ ಕೈ ಮುಗಿತೀನಿ, ಹೇಳ್ಬೇಡಪ್ಪ. ಹೇಳಿ ಬಿಡಮ್ಮ, ಯಾಕೆ ತಡಿತಾ ಇದೀಯಾ? ನೀವ್ ಹೇಳಿ ಯಜಮಾನ್ರಿ. ನನ್ನ ಮಗಳನ್ನ ಮೆಚ್ಚಿ ಮೋಹಿಸಿ ಮದುವೆ ಆಗ್ತೀನಂತ ಮಾತು ಕೊಟ್ಟು ಈಗ ನಡು ನೀರಾಗ ಕೈ ಬಿಟ್ಟು ಹೋಗ್ಬಿಟ್ಟವ. ಈ ನನ್ನ ಕೂಸು ಏನ್ ಮಾಡ್ಬೇಕು ಅಂತ ನೀನ ಹೇಳ್ತಾಯಿ. ಛೇ, ಒಬ್ಬರನ್ನು ಮನಸಾರೆ ಪ್ರೀತಿಸಿ ಮನಸ್ಸು ಕೊಟ್ಟ ಮೇಲೆ ಮುಗದೆ ಹೋಯ್ತು. ಬೇರೆಯವರನ್ನು ಮದುವೆ ಆಗಿ ಜೀವನ ಸಾಗಿಸುವುದಕ್ಕೆ ಹೇಗೆ ಸಾಧ್ಯ? ಯಜಮಾನ್ರೆ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮಗಳನ್ನು ಪ್ರೀತಿಸಿರೋ ವ್ಯಕ್ತಿ ಎಲ್ಲೇ ಇದ್ದರೂ ಅವನನ್ನು ಹುಡುಕಿಸಿ ಅವನೊಂದಿಗೆ ನಿಮ್ಮ ಮಗಳ ಮದುವೆ ಮಾಡಿಸ್ತೀನಿ. ನೀವು ಧೈರ್ಯವಾಗಿರಿ. ಅದು ನೀನು ತಿಳಿದುಕೊಂಡಷ್ಟು ಸರಳ ಅಲ್ಲ ತಾಯಿ. ಅವರು ನನ್ನ ಮಗಳನ್ನ ಮದುವೆ ಆಗೋದು ಈ ಜನ್ಮದಾಗ ಸಾಧ್ಯ ಇಲ್ಲವಾ? ಇನ್ನು ಮೇಲೆ ನನ್ನ ಮಗಳ ಜೀವನ ಪೂರ್ತಿ ಕತ್ಲು, ಬರೀ ಕತ್ಲು. ಏನಾಯ್ತಪ್ಪ? ಯಾಕೋ ಕೆಂಸಕತ್ತಿತ್ ಮಗಳ? ಯಾಕಪ್ಪ ವಿಚಾರ ಮಾಡ್ತಿ? ಆ ದೇವರು ನನ್ನ ಹಣೆಯಾಗ ಏನ್ ಬರ್ದಾನೋ ಹಂಗಾಗುತ್ತಾ? ಬಾವ, ಬೇಗ ಡಾಕ್ಟರ್ ಫೋನ್ ಮಾಡಿ. ಬ್ಯಾಡ ತಾಯಿ, ಯಾವ ಡಾಕ್ಟರ್ಗೂ ಫೋನ್ ಮಾಡಬೇಡ್ರಿ. ಅವ್ರು ಬರದ್ರಾಗ ನಾ ಬದುಕೋದಿಲ್ಲವಾ? ಸಾವು ಸಮೀಪಕ್ಕೆ ಅಪ್ಪ, ಹಿಂಗ ಮಾತಾಡಿದ್ರೆ ನನಗೆ ಭಯ ಆಗುತ್ತಪ್ಪ. ನಿನ್ನ ಬಿಟ್ರ ನನಗೆ ಯಾರದಾರಪ್ಪ? ನನ್ನನ್ನು ಒಂಟಿಯಾಗಿ ಮಾಡಿ ಹೋಗ್ಬೇಡಪ್ಪ. ಮಗ, ನಿನ್ನ ಬಿಟ್ಟು ನನಗರ ಯಾರದಾರವ? ಆದ್ರೆ ಸಾವು ಕೈ ಮಾಡಿ ಕರೆಯಾಕತ್ತೈತೆ ಮಗಳ. ನಿಮ್ಮ ಅಪ್ಪ ನಿನ್ನ ಒಂಟಿಯಾಗಿ ಬಿಟ್ಟು ಹೊಂಟ. ದಯವಿಟ್ಟು ನಿಮ್ಮ ಅಪ್ಪನ ಕ್ಷಮ ಮಾಡ್ತಾಯಿ. ಇನ್ನೊಂದು ಜನ್ಮ ಅಂತ ಇದ್ರೆ ನೀನು ಹೊಟ್ಟೆ ಹುಟ್ಟು ಬಂದು ನಿನ್ನ ಋಣ ಮುಟ್ಟಿಸ್ತಿಂತ ನಿನಗಿನ್ನ ಮೇಲೆ ಆ ದೇವರ ಗತಿ ಮಗಳ. ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಇಲ್ಲಿ ನೋಡಿ, ನಾನಿದ್ದೇನೆ. ನಾನು ನಿಮ್ಮ ಹಿರಿಯ ಮಗಳು. ನನ್ನ ತಂಗಿಗೆ ಯಾವ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೀನಿ. ಗೌರಿ ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಅವಳು ಮದುವೆ ಮಾಡಿಸ್ತೀನಿ. ಅಲ್ಲಿವರೆಗೂ ಗೌರಿ ನಾನು ನನ್ನ ಮನೇಲಿ ಇಟ್ಕೊಳ್ತೀನಿ. ನನ್ನ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ನಿಮ್ಗೆ ಭಾಷೆ ಕೊಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ, ಗೌರಿಯನ್ನು ಮುತ್ತೈದೆಯನ್ನಾಗಿ ಮಾಡಿಯೇ ನನ್ನ ಮನೆಯಿಂದ ಕಳಿಸ್ತೀನಪ್ಪ. ನೀವು ಧೈರ್ಯವಾಗಿರಿ. ನನ್ನ ಮಗಳನ್ನ ನೀನು ಉಡಿಯಾಕ ಹಾಕಿಂತ ನೀವೇನು ಚಿಂತೆ ಮಾಡಬೇಡಿ. ಇನ್ನು ಮೇಲೆ ನೀನಿಕ್ಕಿಗೆ ಯಾವುದೋ ರೀತಿಯಿಂದ ಜೀವನ ಕೊಡಿಸ್ತೀಯ ಅನ್ನೋ ನಂಬಿಕೆ ನನಗೆ ಹುಟ್ಟಿ ಮಗಳ. ಇನ್ನು ನಾ ಸಂತೋಷದಿಂದ ಸಾಯ್ತೀನಿ ಮಗಳ. ಹಾಗೆಲ್ಲ ಮಾತಾಡ್ಬೇಡಿಯಪ್ಪ. ನಿಮಗೇನು ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯಿತೆ ದೈವ, ಬೇರೊಂದು ಬಗೆಯಿತೆ ದೈವ. ಯಾರಿಹರು 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 ನಿನ್ನವರು, ಯಾರಿಹರು 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 ನಿನ್ನವರು, ನಿನ್ನವರು ನಿನ್ನವರು. ಏನ ಕಣ್ಣಾರ ಕಾಣ್ತವಿಲ್ಲಲೇ ಬೇವರ್ಸಿ ನನ್ನ ಮಗನ. ಲೇಡೀಸ್ ಹೆಣ್ಮಕ್ಳು ಅಂತ ಗೊತ್ತಿದ್ದು ಹಾಯ್ತೀಯ. ಅಯ್ಯೋ. ಯಾಕೆ ತಿಂಡ ನಮ್ಮ ಯಾಗಿಂದ? ಅಯ್ಯಯ್ಯ ದೇವ್ರಾಣಿ ರೀ, ದೇವ್ರಾಣಿ ನೀವು ಹೆಣ್ಮಕ್ಳು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ನಿಮ್ಮಂದಿಗೆ ಸನಿಕ ಬರ್ತಿರ್ಲಿಲ್ಲ. ದಯವಿಟ್ಟು ನನ್ನ ಅಪರಾಧನ ಕ್ಷಮ ಮಾಡ್ರಿ.
ಈ ಕೂಸಿನ ಅಪರಾಧ ನಿಮ್ಮ ಹೊಟ್ಟೆಗೆ ಹಾಕೋರಿ ಯವ್ವ ಖಾಲಿ ಬಿಡ್ತೀನಿ ಸಿಗವಲ್ವಲ್ಲ ಅದಾವಿಲ್ಲಿ ಹೆಣ್ಮಕ್ಳು ಎಷ್ಟು ಲಗುನ ಪ್ಲೇಟ್ ಚೇಂಜ್ ಮಾಡ್ತೀಯಲ್ಲ ಮಂಗ್ಯ ನನ್ನ ಮಗನ ಪಾ ಒಮ್ಮೆಲೆ ಕಾಲಿಗೆ ಬೆಳಕ್ ಬರ್ತಿ ಹ್ಞೂನ್ರಿ ಗಂಡಸರ ಹೌದಲ್ಲ ನೀ ಹಾ ಎಂತ ವಿಚಿತ್ರ ಸುದ್ದಿ ಇದು ಬಾಯರ ಆ? ನಾ ಗಂಡಸು ಕರೇರೆ ನಿನ್ನ ಮ್ಯಾಲ ನಿನಗ ಅನುಮಾನ ಐತಿ ಅಂದಿಂದ ಗಂಡಸ್ಥಾನನ ಕಳ್ಕೊಂಡೇನು ನಂದು ತಪ್ಪಲ್ರಿ 6 ತಿಂಗಳು ಜೈಲು ಊಟ ಉಂಡು 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 ಉಪ್ಪು ಹುಳಿ ಕಾರಣ ಇರ್ಲಿಲ್ಲ ಅಲ್ಲಿ ಹಿಂಗಾಗಿ ಮೈಯಾಗಿನ ನರಗಳು ತಟಗೂ ಮಿಸ್ಗೇಡವಲ್ಲೂರಿ ಅವನು ಅಸಹ್ಯಗೇಡಿ ನನ್ನ ಮಗನೇ ಏನ್ ಅಸಹ್ಯಗೇಡಿತನ ಮಾತಾಡ್ತೀಯಲ್ಲ ಹೆಣ್ಮಕ್ಳ ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ತಿಳಿಯಲ್ಲ ನಿನಗ ಯಾರ್ರಿ ಹೆಣ್ಮಕ್ಳು ನಾ- ಎಲ್ಲಾದ್ರ ಹೆಣ್ಮಕ್ಳು ನಾ- ನೀವು ಹೆಣ್ಮಕ್ಳ ನಿಮಗೆ ಯಾವ ಹೆಣ್ಮಕ್ಳು ಅಂತಾನೆ ಬಾಯಾಗ ಮೊಣಕಾಲ್ ತುರ್ಕೇನ ಅವನಿಗೆ ಯಾಕೋ? ಅಯ್ಯೋ ಹೆಣ್ಮಕ್ಳು ಬೈಯೋ ಬೈಗಳು ಒಂದಾರ ಬೈದ್ರಿ ನೀವು ಇಲ್ಲ. ಓಸು ಗಂಡ್ಮಕ್ಳು ಬೈಯೋ ಬೈಗಳನ್ನ ಬೈಯಕತ್ತೀರಿ ಮತ್ತೆ ಹೆಣ್ಮಕ್ಳು ಹೆಂಗಿರ್ತಾವು ಸ್ವೀಟ್ ಇರ್ತಾವ್ರಿ ಸ್ವೀಟ್ ಅಂದ್ರೆ ಕೇಳಿದ್ರೆ ನಿದ್ದಿನ ಹತ್ಬೇಕು ನಾವು ಅದು ಹೆಂಗ ಚರಗ ಚೆಲ್ಲಕ್ ಹೋಗಿ ಹೋಳಿಗೆ ಊಟ ಮಾಡ್ದಂಗ ಆಗಿರ್ಬೇಕದು ನೀವು ಅಟ್ಟ ಕೇಳೇ ಇಲ್ಲೇನ ಹೇಳ್ ನೋಡು. ಅಯ್ಯ ನಿನ್ ಹೆಣ ಎತ್ಲಿ ನಿನ್ನ ಮಾರಿ ಮಣ್ಣಾಗ ಅಡಗ್ಲಿ ಅಯ್ಯ ಅಯ್ಯ ಆಯ್ತದ ಇದರ ಆಡ್ಯಾ ಜಿಟ್ಟ್ಯಾ ಇದನ್ನು ಹೋಗೋದು ಬಂದು ಹೋಗಿ ಬಿಡ್ಲಿ ಇದ್ರ ಹೆಚ್ಚಿ ಮೇಲೆ ಸಜ್ಜಿ ಬಿಟ್ಲಿ ಇದ್ರದ್ದು ಅದು ಇದಾಗ್ಲಿ ಇನ್ನ ಇದ್ದೂರಿ ಬಾಳ ಯಾರ್ ನೀನು ನಾ ಅವಾಗಿಂದ ನೋಡಕತ್ತೀನಿ ಮಾರಿ ತೋರ್ಸ್ಲಾರ್ದಂಗ ಮಾತಾಡಕತ್ತಿ ಅಯ್ಯ ನಾನು ಅವಾಗಿಂದ ನೋಡಕತ್ತೀನಿ ನೀವು ನಿಮ್ದು ತೋರ್ಸ್ಲಾರ್ದ ಮಾತಾಡಕತ್ತೀರಿ ಮಾರಿ ಯಾರದು ನಿಂಗೆ ಅಯ್ಯೋ ನಮ್ದಾರಿ ಇದು ಗಿಂಡಿ ಇರ್ಲಿ ತಗೋ ಏನ್ ನಮ್ಮ ಮನೆ ಕಾಲಿಗೆ ಬಿದ್ದಿ ಹೊರಗಂತೂ ಬಿದ್ದಿಲ್ಲ ಸಾಕು ನಾ ಬ್ಯಾರೆ ಯಾರು ಅಂತ ತಿಳ್ಕೊಂಡು ಬಾಯಿಗೆ ಬಂದಂಗ ಬೈದ್ನಲ್ಲೋ ಅಯ್ಯಯ್ಯೋ ನೀ ಚಪ್ಪಲಿ ಹೊಡೆದ್ರು ನಾನು ಮನ್ಸಿಗೆ ಮಾಡ್ಕೊಂತಿರ್ಲಿಲ್ಲ ಯಾರು ಹೊಡಿತಾರ್ರಿ ನಮ್ಮ ಮನೆಯವರು ಹೊಡಿತಾರಲ್ಲ ನೀನು ಬೇಕಾದ ಮಾಡು ಎಲ್ಲಾನ ಹೊಟ್ಟೆಗೆ ಹಾಕೊಂತೀನಿ ಏನ್ ಹೊಟ್ಟೆಗೆ ಹಾಕೋತೀಯೋ ಏನ್ ಹೊಟ್ಟೆಗೆ ಹಾಕೋತಿ ಮದುವೆ ಅಂದ್ರದಾಗ ತಾಳಿ ಕಟ್ಟು ಟೈಮಿಗೆ ಕೈ ಕೊಟ್ಟು ಹೋದಲ್ಲ ಹುಚ್ಚಿ ನನ್ನ ಮಗ ನನ್ನ ಕರ್ಮ ಕತೆ ನಿನಗೆ ಹೆಂಗೆ ಹೇಳಲಿಕ್ಕೆ ಬಾಯಿಂದ ಅಲ್ಲ ಅಲ್ಲಿಂದಾನೆ ಹೇಳ್ಬೇಕು ಮದುವೆ ಆಗೋ ಟೈಮ್ನಾಗ ಕರೆಕ್ಟ್ ಆಗಿ ಪೊಲೀಸರು ಬಂದು ಹಿಡ್ಕೊಂಡು ಹೋಗಿ ಕಳ್ಳತನದ ಕೇಸ್ ಹಾಕಿ 6 ತಿಂಗಳು ಕಾಲು ಪುಡಿ ಹಚ್ಚಿದ ಬಡಿಗಿಲೆ ಸೇವಾ ಮಾಡಿದ್ರು ನಾ ಯಾರಿಗೆ ಹೇಳಿ ಅದನ್ನ ಅಲ್ಲೋ ನೀ ಕಳತನ ಮಾಡೋದು ಬಿಟ್ಟಿನಿ ಅಂದಾಗ ನಾನು ನಿನ್ನ ಮದುವೆ ಆಗಕ್ಕೆ ಒಪ್ಪಿದ್ದು ಅದು ಬಿಡಕ್ಕೆ ಹೆಂಗ್ ಬರ್ತೈತಿ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಅದು ಅಂದ್ರೆ ನೀ ಕಳತನ ಬಿಟ್ಟಿಲ್ಲ ಅಲ್ಲ ಅದು ಊಟ ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಸುಮ್ಮ ಹೋಗ್ಬೇಕಾದ್ರೆ ಹಿಂಗ್ ಪಸಕ್ನಕಾಯಿತು ಮುಕ್ಕಿಸ್ತು ಅಂತದೇನ್ ಕಳ ಮಾಡಕ್ ಹೋಗಿದ್ಯೋ ನಾನಾ ದೊಡ್ಡ ಮೆಡಿಕಲ್ ಸ್ಟೋರ್ನಾಗ ಕಾಸ್ಟ್ಲಿ ಔಷಧಿ ಕಳು ಮಾಡಕ್ ಹೋಗಿದ್ಯಾವು ಕಾಂಡಮ್ ಕಳು ಮಾಡಿದ್ದೆ CCTV ನನ್ನ ಪ್ರಿಂಟ್ ಬಿದ್ದಿತ್ತ ಅವ್ರು ಹಿಡ್ಕೊಂಡೋಗಿ ಪೊಲೀಸರ ಕೈಯಾಗ ಕೊಟ್ರು ಪೊಲೀಸರು ಅಮ್ಮಮ್ಮ ಅಪ್ಪ ಅಮ್ಮ ನ್ಯಾಕ್ ಕಳು ಮಾಡಕ್ ಹೋಗಿದ್ ಅದು ಜಲ್ದಿ ಮಕ್ಳು ಆಗಬಾರ್ದಂತೇಳಿ 10 ರೂಪಾಯಿ ಕಳು ಮಾಡದ ಅದು ನಮ್ಗ 10-20 ಮುಖ್ಯ ಅಲ್ಲ ಕಳು ಮುಖ್ಯ ನಮಗ ಒಟ್ಟು ಒಂದ್ ದಿವ್ಸ ಒಂದು ಕಳು ಮಾಡಿದ್ನಲ್ಲ ಅಷ್ಟು ಸಮಾಧಾನ ಇರ್ತೈತೆ ನನಗೆ ಅವೆಲ್ಲ ಉದ್ರಿ ಮಾತಾಡಕ್ ಹೋಗ್ಬೇಡ ಅರ್ಜೆಂಟ್ ಒಂದು ಕಲ್ಲು ಒಂದು ಗುಡಿ ಹುಡುಕ್ಯಾಡ್ಬೇಕು ನಾ ಕಲ್ಲು ಅದಕ್ಕೆ ಹಣಿ ಜಜ್ಕೊಳಕ ಇಲ್ಲ ಈಗ ತಾಳಿ ಗಿಳಿ ಇಲ್ಲ ಮತ್ತೆ ಬಂಗಾರದ ಅಂಗಡಿಗೆ ಹೋದ್ರೆ ಅಂಗಡಿ ಬಂದಾಗಿರ್ತವೆ ಈಗ ಅದಕ್ಕೆ ಸಟ್ಟ ಕಲ್ ತೊಗೊಂಡು ಬಟ್ಟಿ ಜಜ್ಜಿ ನನ್ನ ರಕ್ತನ ನಿನ್ನ ಹಣೆಗೆ ಸಿಂಧೂರ ಅಂತ ಹಚ್ಚಿ ಗಾಂಧರ್ವ ವಿವಾಹ ಗುಂಬ ಬಾ ನೀ ಬಾಯಿ ಜಗತ್ತಿನ ಯಾವ ಶಕ್ತಿನ ನಮ್ಮಿಬ್ರನ್ನ ಬೇರೆ ಮಾಡಕ್ಕಾಗಲ್ಲ ಇವತ್ತು ಬಾ ಅಪ್ಪ ಅದ ಹಂದ್ರದಾಗ ಅದ ಮುಹೂರ್ತಕ್ಕ ನನ್ನ ಮದುವೆ ಆತು ಅಯ್ಯೋ ಅವಿ ನಿನ್ ಮದುವೆ ಆತು ಆತು ಯಾರ ಜೊತೆ ಮುದುಕನ್ ಜೊತೆ ಅಂದರೆ ನಿನ್ನ ಚೊಚ್ಚಲ ಪ್ರಥಮ ರಾತ್ರಿ ಬಚ್ಚಲ ಬಾಯಿ ಮುದುಕನ್ ಜೊತೆ ನಡೆದು ಹೋಯ್ತ ಅಯ್ಯೋ ವಿಧಿಯೇ ಇದು ಸರಿ ನಿನಗಿದು ನ್ಯಾಯವೇ ಆ ಮುದುಕ ಗಂಡಸ ಅಲ್ಲ ಹಿಂಗಾಗಿ ಅಂದ್ರೆ ದೇವ್ರು ನನ್ನ ಮ್ಯಾಗ ಅದನ್ನ ಪಯಪ್ಪ ನನಗಾಗಿಟ್ಟ ಬೊತ್ತಿ ಇನ್ನೂ ಹಂಗ ಐತಿ ಬೊತ್ತೆ ಅಂತ ಬೊತ್ತಿ ನೋಡು ಮತ್ ನೀ ಬಂದಿ ಮತ್ತ ಅದು ನನ್ನ ಗಂಡ ಮುದುಕ ಮುದುಕ ನನ್ನ ಗಂಡ ನೀ ಯಾರೋ ನಾ ಯಾರೋ ಗೊತ್ತಿಲ್ಲ ನೀ ಏನಾರು ಮಾಡ ಆಟ ಅಲ್ಲ ಅದು ಯಾಕೆ ನಗಕತ್ತಿ 2 ನಿಮಿಷ ನೀ ನಾನು ಕಾಣಲಿಲ್ಲ ಅಂದ್ರೆ ಎದ್ಯಾಗ ದಸುಕ್ ಬುಸುಕ್ ಹಾಕತಿ
ಸತ್ ಹೋಗಿಲ್ಲಲ್ಲ ನನ್ನ ಪುಣ್ಯ. ನಮಸ್ಕಾರ ಸರ್. ನಾ ಎರಡಕ್ಕೆ ಹೋಗಿ ಬರೋಳಗೆ ಯಾರನ್ನ ಜೋರ್ ಮಾಡ್ಕೊಂಡು ನಿಂತಿಯಲ್ಲ, ಅದ ಜೋಡಾಗಿತ್ತು ನನಗ. ನೀ ಯಾರಪ್ಪ? ರಾಮದೇವ್ ಬಾಬಾ. ಇದಕ್ಕೆಲ್ಲ ಅಂದ್ರೇನ್ರಿ ನಾನು ಕಳ್ಳರಿ. ಕಳ್ಳ ಎಲ್ಲಿ ಕಳು ಮಾಡ್ತೀಪ? ಹೊಟ್ಟೆಗಿನ ಕಳ್ಳು ಪಾಚಿ ಅವೆಲ್ಲ ಕಳು ಇದು ಕಿಡ್ನಿ ಲಿವರ್ ಏನು ಸಿಗ್ತಾವೆಲ್ಲ ಕಳು ಮಾಡ್ತೀನಿ. ಎಲ್ಲ ಕಳು ಮಾಡ್ತಿ? ಹ್ಞೂನ್ರಿ. ಬಾ 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 ಬಾ. ಗೊತ್ತಾಯ್ತು, ನೀನು ಡಾಕ್ಟರ್. ನಾ ಡಾಕ್ಟ್ರ್. ಡಾಕ್ಟರ್ ಎಸ್ ಎಸ್ ಐ ಆಮ್ ಅ ಕಾಂತೇಶ್ ಡಾಕ್ಟರ್. ಯು ನೋ? ಡಾಕ್ಟರ್ ಮತ್ತೆ ಮುಂದೆ ಅದು ಮನೆ ಬಾಡಿಗೆ ಬೇಕಾಗಿತ್ರ, ಅದಕ್ಕೆ ಮೇಡಮ್ ಅವ್ರಿಗೆ ವಿಚಾರಿಸಕತ್ತಿದ್ವಿ. ಮೇಡಮ್ ಏನಂದ? ಸರ್ ಬಂದು ಹೇಳ್ತಾರಂತ. ನೀ ಸಿಂಗಲ್ ಡಬ್ಬಲ್? ಹೇ ನಾ ಡಬಲ್ ರೀ. ಮದುವೆ ಆಗೈತಿ? ಹೇ ಅಂತ ಸಗಣಿ ತಿನ್ನು ಕೆಲಸ ಒಟ್ಟ ಮಾಡಿಲ್ರಿ ನಾನು. ಮತ್ತೆ ಡಬ್ಬಲ್ ಅಂತೆಲ್ಲ? ಇಲ್ಲ ಇಬ್ಬರದೀವಲ್ರಿ ನಾವು. ಇವಾಗ ಕಂಪೌಂಡ್ರ್ ಹಿಡ್ದ ಡಬಲ್ ಅಂತ ಅಂದ್ವಿ. ಈ ರೀತಿ ತಿಂದ್ಯಾನ? ಹ್ಞೂನ್ರಿ. ಅಡ್ಡಿ ಇಲ್ಲ. ಹಂಗಾರೆ ನಮಗೆ ಮನೆ ಐತಿಪ್ಪ, ಮನೆ ಐತಿ ಕೊಡ್ತೇವೆ. ಮನಿ ಬೇಕ್ರಿ, ಆದ್ರೆ ನಂದು ಕರಾರ್ ಕಂಡೀಷನ್ ಮೊದ್ಲು ನಂದು ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ರಿ. ನನಗ ಮನಿ ಬಾಡಿಗೆ ಕೊಡ್ತಿರಲ್ಲ, ಅಲ್ಲಿ ಆಕಳ ಮಗಳು ಒಟ್ಟ ಹುಡುಗಿಯರ್ ಇರಬಾರ್ದ್ರಿ. ಹುಡುಗಿಯಾರು ಇಲ್ಲೊಂದು ಮನಿ ಬೇಕಾ? ಹೌದೌದು. ಯಾಕ? ಈ ಹಿಂದೆ ಇದ್ದ ಮನಿನ ಒತ್ತು ಬಿಡ್ಸ್ಯಾರ್ರಿ. ಒದ್ದು ಬಿಡ್ಸ್ಯಾರ? ಯಾಕೆ? ಯಾಕೆ ಯಾಕೆ ಅಂದ್ರೆ ಏನ್ ಹೇಳ್ತಾರ? ನಾಳೆ ಅಲ್ಲಿ ಅಂದಿದ್ದು ಏನಂತಾರ್ರಿ? ಹುಡುಗಿಯರ್ ಇಲ್ಲದ ಮನಿ ನಮಗ್ ಬ್ಯಾಡ ಅಂದ್ರೆ ತಿಳ್ಕೊಬೇಕ್ರಪ್ಪ. ನೀ ಯಾರು ಲೊಂಡ ಚೊಣ್ಣೆ? ನಾನ್ರ ಕಂಪೌಂಡರ್ ಮಾಂತ್ಯ. ಕಂಪೌಂಡರ್ ಮಾಂತ್ಯ? ನೀನು? ನಾನು ಡಾಕ್ಟರ್ ಕಾಂತ್ಯ. ಡಾಕ್ಟರ್ ಕಾಂತ್ಯ. ಕಾಂತ್ಯ ಮಾಂತ್ಯ ಮಾಂತ್ಯ ನಾನು ಹಿಂಗೆ ಮದುವೆ ಹಂದ್ರದಾಗ ತಾಳಿ ಕಟ್ಲಾರ್ದ ಓಡುವುದು ಕಾಂತ್ಯ ಇವನಾನು? ಅವನ ಆಗಿದ್ರು ಹೊಳ್ಳ ಅವನ ಜೊತೆ ಮದುವೆ ಮಾಡಿಸ್ತಿದ್ದನು. ಹೆಂಗ ತಾಳಿ ನಾ ಕಟ್ಟೀನಿ ಮತ್ ಒಂದ್ ಹೆಸರು ನೋಡ್ರಿ ಪ್ರಪಂಚದಾಗ ಬೇರೆ ಯಾರು ಇರಂಗ ಇಲ್ಲ. ಹಿಂಗಂದೇನ? ನಾ ಬೇರೆ ತಿಳ್ಕೊಂಡಿದ್ದೆ. ಗಂಡ ಇಂತಿ ಜಗಳ ನಾಷ್ಟ ಮಾಡಿ ಮಲಗುತ್ತಾನ ಅಂತ್ರಿ. ಊಟ ಮಾಡಿ ಊಟ ಓಡಾಕತ್ ಬಿಡ್ತಾರಣ್ಣ. ದೇವ್ರಿಗೆ ಒಪ್ಪತ್ತಿರ್ತಾರಲ್ರಿ ಅಂದ್ಯ. ಹಿಂಗ ನಮ್ ಡಾಕ್ಟರ್ಗ ಹುಡುಗಿಯರ್ ಲಗುನ ಬೀಳ್ತಾರ್ರಿ. ಏನ? ನಮ್ ಡಾಕ್ಟರ್ಗ ಹುಡುಗಿಯರ್ ಲಗುನ ಬೀಳ್ತಾರ್ರಿ. ಅಂತದ್ ಏನಾಯ್ತು ಮನೆ ಇವನ ಹತ್ರ? ಏನು ಇಲ್ರಿ, ಎಲ್ಲ ಜಲ 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 ತೊಳೆದು ಬಟ್ಲಾಗೈತ್ರಿ. ಜಳ ಜಳ ತೊಳೆದು ಬಟ್ಲ? ಹ್ಞೂನ್ರಿ. ಮತ್ ಡಾಕ್ಟರ್ ಅವ ಜಳ ಜಳ ತೊಳೆದು ಬಟ್ಲ ಅಂತ ಎಲ್ಲ ನಮ್ಮ ಪಾರ್ಟಿಗಳು ಜಾಸ್ತಿ ಆಗಕತ್ತಾವ ನೋಡಿ. ಮುಂದೆ ಅದಕ್ಕ ಹುಡುಗಿಯರು ಒಳ್ಳೆ ಅಂತಾರ್ರಿ. ಹೌದಾ? ಒಟ್ನಾಗ ಏನ್ರಪ್ಪ ಒಂದ ಮಾತ್ನಾಗ ಹೇಳ್ಬೇಕಂದ್ರ ಹುಡುಗಿಯರ್ಗು ನಮಗೂ ಆಯ್ಕೆ ಬರುದಿಲ್ಲ. ಅಡ್ಡಿ ಇಲ್ಲ, ಎಲ್ಲಾರು ಹುಡುಗಿಯರ್ ಇದ್ದು ಮನಿ ಬೇಡಿದ್ರೆ ನೀವು ಹುಡುಗಿಯರ್ ಇಲ್ಲದ ಮನಿ ಕೇಳ. ಹ್ಞೂನ್ರಿ. ಆಯ್ತು ಬರ್ರಿ ಬರ್ರಿ. ಶಾಪುರ್ ನನ್ನ ಮಕ್ಕಳ ನನ್ನೇನು ಸಣ್ಣ ಹುಡುಗರು ಅಂತ ತಿಳ್ಕೊಂಡೆ ಅಲ್ಲೇ. ಈ ಊರಾಗ ಗಿಳಿ ಇಲ್ಲದ ವ್ಯಕ್ತಿ ಅಂದ್ರೆ ನಾನ, ಗಣ್ಯ ವ್ಯಕ್ತಿ ಅಂದ್ರೆ ನಾನ. ಎಲ್ಲೈತಿ ನಿಮ್ಮ ಸಾಮಾನು ಸರಂಜಾಮು ಎಲ್ಲ ಒತ್ತಿ ಇಟ್ಟಿವ್ರಿ. ಒತ್ತಿಟ್ರಿ? ಹಂಗಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಹುಡುಗಿಯರ್ ಕಾಟಕ್ಕೆ ಮನೆ ಬಿಟ್ಟು ಓಡಿ ಬಂದೀವ್ರಿ. ಮತ್ತೆ ಹೊಟ್ಟಿಗೆ ಬೂಸಾಳ ಗೀಸಾಳ ಬೇಕಾದ್ರೆ ಏನ್ ಮಾಡ್ಯಾರ ನೀವು? ಸಾವುಕಾರ ಇವ್ರು ಸಟ್ನ ದುಡ್ಡು ಗಳಿಸ್ತಾರ್ರಿ. ಇವ್ರ ಕೈಗುಣನ ಅಂತದ್ದು. ಇವ್ರು ಎಲ್ಲೇ ಕೈ ಇಡ್ಲಿ ಅದು ಮಾಯ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನ ಕೊಟ್ಟು ಬಿಡುವುದನ್ನ ಬಿಟ್ಟು ಹಂಚಿಕೊಂಡು ಓಡಿ ಹೋದನು. ಕೈ ಇಟ್ಟಲ್ಲಿ ಮಾಯ? ಹ್ಞೂನ್ರಿ. ಏನ್ ಜಾದು ಮಾಡ್ತಾಳೆ ನೀವು? ಹಂಗಲ್ರಿ, ನಾ ಯಾರ ಮೈ ಮೇಲೆ ಕೈ ಹಿಡ್ತೀನಿ ಅವ್ರ ಮೈಯಲ್ಲಿದ್ದ ಕಾಯಿಲೆಗಳೆಲ್ಲ ಓಡೋಗ್ಬಿಡ್ತಾವ್ರಿ ಅಂದೆ. ಕಾಯಿಲೆಗಳು ಓಡೋಕ್ಕವ? ಹೋಗಿದ್ದು ಬರ್ತಾವಣ? ಒಂದೆರಡು ಬರಬೇಕಲ್ರಿ, ಮತ್ ನಮ್ಮ ಹೊಟ್ಟಿ ತಿಪ್ಲಿ ಹಂಗ. ನೀ ಬಂದಿದ್ ಚಲೋ ಆತ್ ತಗಂಗ. ಇದು ಮತ್ತೆ ದವಾಖಾನೆ ಎಲ್ಲೈತಪ್ಪ? ದವಾಖಾನೆ ಇಲ್ರಿ. ದವಾಖಾನೆ ಇಲ್ಲ ಹಂಗಂತ ನೀವು ತಪ್ಪು ತಿಳ್ಕೊಬೇಡ್ರಿ. ತಪ್ಪೆ. ಇವರು ಜವಾರಿ ಡಾಕ್ಟರ್ ರೀ. ಹೌದಾ? ಚಲ್ತಾ ಪಿರ್ತಾ ಡಾಕ್ಟರ್. ಚಲ್ತಾ 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 ಬಿಡ್ತಾ 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 ಬರ್ತಾ 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 ಬರಕತ್ತೈತೆ. ನಿನಗೇನು ಹೇಳಿದೆ? ನಿಂಗೆ ಈ ಒಂದು ವಾರದಾಗ ಬರ್ತೈತಿ ಭವಿಷ್ಯ ಹೇಳ್ಯಾರ ಅಂತ ಹೇಳಿದ್ದಿಲ್ಲ. ಡಾಕ್ಟ್ರು ಬಂದಾನಲ್ಲ ಅವನ ಬರೆಸ್ತಾನೀಗ. ಇವನ ಹೆಸರು ಕಾಂತ್ಯ, ಅವನ ಹೆಸರು ಮಾಂತ್ಯ. ಇದು ಕಾ ಅದು ಮಾ, ಎರಡು ಜೋಡಿಸು ಕಾಮ. ಕಾಮ ಬಂದೈತೆ ನೋಡಲ್ಲ ಕಾಮ.
ಮುಂದೆ ಒಂದೊಂದ್ ದಿವಸಕ್ಕ ಲಕ್ಷ ಗಟ್ಲೆ ಗಳಿಸ್ತಾರ್ರಿ. ಲಕ್ಷ ಕೊಟ್ಲಿ ನೋಡ್ರಿ ಅಂತದ್ ಏನ್ ಮಾಡ್ತು ಹೌದ್ರಿ, ನನ್ನ ಆಪರೇಷನ್ ಹಂಗ್ರಿ ಎಲ್ಲಿ ಕೈ ಇಟ್ಟ ಹಾ. 1 ಲಕ್ಷ ಇಲ್ಲಾರ್ದು ವಾಪಸ್ ಬರಲ್ರಿ ಕೈ. ಸಣ್ಣ ವಯಸ್ಸಿನಾಗ ದೊಡ್ಡ ಸಾಹಸ ಮಾಡಿ ಅಂದಂಗ ಯಜಮಾನ್ರ ನಿನ್ನ ಬಾಯಾಗ ನಿನ್ನ ಬಾಳಿ ಎಲೆಯಾಗ ನಾನು ವಿಳ್ಯದಲ್ಲಿ ತುರುಕ್ಲಿ. ಯಾಕ್ರಿ ಏನ್ ಮಾತಾಡ್ತೀನಿ ನೀನು ಯಜಮಾನ ಅಂತಲ್ಲ. ಓಹೋ ಸಾರಿ ನಾ ಹಿಂಗ್ ಕರೆದ್ರೆ ನಿಮ್ಮ ಸಣ್ಣ ಮಗಳು ತಪ್ಪು ತಿಳ್ಕೊಂತಾಳೆ ಏನ್ರಿ? ಮಗಳಲ್ಲೋ ಯಪ್ಪ ಹೆಂಡ್ತಿ ಇದ್ರ ಕೈಲೇ ತಾಳಿ ಕಟ್ಟಲ್ಲ ಇವ ನನ್ನ ಗಂಡ ಏನು ಹೇಳಿನಿ ಬೇಡ ಇವ 101ನೇವ ಮಾತಾಡವ. ಹೊಟ್ಟೆಗೆ ಹಾಕೋರು ಇಲ್ಲ ನಾನು ಹೇಳ್ತೀವ ಮರೆಯ ಇಲ್ಲಿ ಗೊತ್ತಾಗ್ಲಿಲ್ರಿ, ವಯಸ್ಸು ಭಾಳ ಫರಕ್ ಅದು, ಅದಕ್ಕೆ ಕೇಳ್ಬೇಕಾತು. ಹೆಂಗ್ ಬರ್ಕಂತಿ ನಿಮಗ ಹೆಚ್ಚು ಕಾಣಕತ್ತಾವ, ಆ ಹೆಣ್ಮಗಳಿಗೆ ಕಡಿಮೆ ಕಾಣಕತ್ತಾವ. ಇದ ಹೌದಲ್ಲ ಅದ ಈಕಿ ಸುಖದಾಗ ಬೆಳೆದಾಳ, ನಾ ಕಷ್ಟದಾಗ ಬೆಳೆದೆ. ಕಷ್ಟ ಸುಖ ನಮ್ಮಿಬ್ಬರ ಮಧ್ಯ ಐತಿ, ಆದ್ರ ಆನಂದನ ಓಡೋಗೈತಿ. ಅನ್ನಂಗ ಇನ್ನೊಂದು ವಿಷಯ. ಏನ್ ವಿಷಯ? ನಿಮ್ಮಿಬ್ಬರದು ಅರೇಂಜ್ ಮ್ಯಾರೇಜು ಅಥವಾ ಲವ್ ಮ್ಯಾರೇಜ್? ನಮ್ದು ಅರ್ಜೆಂಟ್ ಮ್ಯಾರೇಜ್. ಇದ್ಯಾವ್ದ್ರಿ ಅರ್ಜೆಂಟ್ ಮ್ಯಾರೇಜ್? ನಾ ಹೇಳ್ತೀನಿ. ಕಳ್ಳಕಾಂತಿ ಅನ್ನೋನ್ ಜೊತೆ ನನ್ನ ಮದುವೆ ಇತ್ತು. ಮದುವೆ ಹೊಂದಿರ್ದಾಗ ಹುಚ್ಚ ನನ್ನ ಮಗ ಕೈ ಕೊಟ್ಟು ಹೋದ. ಈ ಹುಚ್ಚ ನನ್ನ ಮಗ ಗಂಟು ಬಿದ್ದ. ಪೂರ್ತಿ ಮಾತಾಡ್ಬೇಕು, ಅದನ್ನ ಅರ್ಧಂಬರ್ಧ ಮಾಡಬಾರ್ದು ಯಾವಾಗಲೂ. ಇಲ್ಲ ಆಕಿದು ತಪ್ಪಿಲ್ಲಪ್ಪ. ಮದುವೆ ವಿಷಯ ಎತ್ತಿ ಬಿಟ್ರೆ ಅಂದ್ರೆ ಒಂದು ನಮನಿ ಹಾಪ ಆದಂಗೆ ಆಗ್ಬಿಡ್ತಾಳ. ಆ ಹುಡುಗಿ ಆ ವಿಷಯದಾಗ ನೊಂದು ಬೆಂದು ಒದ್ದಾಡ್ಬಿಟ್ಟಾಳಲ್ರಿ. ಅಲ್ಲ ಪಾಪ ಅಲ್ಲ, ತಾಳಿ ಕಟ್ಬೇಕನ್ನೋ ಹತ್ನಾಗ ಎದ್ದು ಹೋಗ್ಯಾನಲ್ಲ, 7 ಮಿಂಡ್ರಿ ಹುಟ್ಟಿದ. ಅಯ್ಯೋ ಇದು ನಾನು ತಪ್ಪಂತೇನೆ, ನಾನು ಗಂಡಿಸ್ತೇನೆ ನಾನು. ಅಲ್ಲದ ಪದ್ಧತಿ ಆ ಬೋಸಡಿಕೆಗೆ ಗೊತ್ತಾಗ. ಹೋಲ್ ಬಿಡ್ರಿ ನಾಲಾಯಕ ನನ್ನ ಸಾಕು ಬಿಡ್ರಿ, ಏನ್ ಜಳಕನ ಮಾಡಿಸೋರ್ ಏನ್ ಪಾಪ ಅವಂಗ. ಅಯ್ಯೋ ಇನ್ನೊಬ್ರಿಗೆ ಬೈದು ನಾವು ನಮ್ಮ ಬಾಯಿನ ಹೊಲಸು ಮಾಡ್ಕೋಬಾರ್ದ್ರಿ. ಮನುಷ್ಯನ ಜೀವನ ಅಂದ್ರೆ ಏನ್ರಿ, ನೀರಿನ ಮೇಲೆ ಗುಳ್ಳಿದ್ದಂಗ, ಯಾವಾಗ ಪಟ್ ಅಂತ ಚಟ್ಟಾನೆ ಹೇಳ್ತೀವಿ ಗೊತ್ತಾಗಂಗಿಲ್ಲ. ಆದಷ್ಟು ಆ ದೇವ್ರು ಹೇಳೇನ. ಏನ್ ಹೇಳೇನ್ರಿ? ಏನಂತ? ಇನ್ನೊಬ್ರಿಗೆ ಯಾವತ್ತು ಒಳ್ಳೇದ್ ಮಾತಾಡ್ಕೊಂತ, ಇನ್ನೊಬ್ರಿಗೆ ಒಳ್ಳೇದ್ ಬಯಸ್ಕೊಂತ ನಾವು ಸ್ವರ್ಗಕ್ಕೆ ಸೇರಿದ್ರೆ ಮಾತಾ ಮುಗಿತ್ರಿಪ್ಪ. ಓ ಮೈ ಗಾಡ್, ಗಾಡ್ ಈಸ್ ಗ್ರೇಟ್. ನೀನು ಡಾಕ್ಟರ್ ಆಗಬಾರ್ದಾಗಿತ್ತು, ಮತ್ರಿ ನೀನು ಚರ್ಚ್ ಫಾದರ್ ಆಗ್ಬೇಕಾಗಿತ್ತು. ನಾನು ಫಾದರ್ ಆಗಿದ್ರೆ ಇವ ಚಾದರ್ ಮಾಡ್ತಿದ್ದ. ಅಂದಂಗ ನಿಮ್ಮ ವಂಶೋದ್ಧಾರಕ ಅಂದ್ರೆ ತಮಗೆ ಮಕ್ಕಳು ಈಗ ಪ್ರೆಗ್ನೆಂಟ್ ಅದಾಳ. ಎಷ್ಟ್ರಾಗ್ರಿ? 3 ತುಂಬೈತಿ. ನನಗ ನಿನಗ ಸುಮ್ಮನೆ ಒಂದು 2 ತಿಂಗಳು ಇದ್ದು ಹೋಕ್ಕವ. ಹೌದು ನನಗೆ ಇವಾಗ 3 months. ಓ ನಿಮಗೆ 3 months. ಹಾಗಾದ್ರೆ ನಿಮ್ಮ ಚೊಚ್ಚಲ ಹೆರಿಗೆ ಇದ ಕೈಯಾಗ ಆಗಂಗ್ ಕಾಣತ್ತ. ಅಯ್ಯೋ ಹೆರಿಗೆ ಮಾಡಿಸಿ ಹೆಸರಿಟ್ಟು ಹೋಗೋಣ ಪೋ ಇವ. ಏನು 3ರಲ್ಲಿ ತುಂಬಿದೆ, 4ರಲ್ಲಿ ತುಳುಕಿದೆ ಅಷ್ಟೇ ಹೇಳೋದು, ಮತ್ತೇನೈತಿ? ಅಯ್ಯೋ ಇಲ್ಲಿದ್ದು ಉಸಾಬ್ರಿ ಮಾತುಗಳು ಮಾತಾಡ್ದಿ, ಮೇನ್ ಮಾತಾಡ್ಲಿಲ್ಲ. ನಿಮ್ ಹೆಸರಾಗ ಗೊತ್ತಾಗ್ಲಿಲ್ಲ. ನಮ್ಮನಿ ನೋಡೋದು ಒದರದವ್ರು ಏನ್ರಿ ಎಲ್ಲ ಓಣ್ಯಾಗೂ ನಿಮ್ದ ಐತಲ್ಲ ಏನ ಹವಾ. ನೀವು ಇನ್ನೂ ಬರ್ಬೇಕು, ನೀ ನಮ್ಮ ಓಣ್ಯಾಗ ಅಲ್ಲಿ ಪೂರ ಗಬ್ಬೆದೈತ. ಯಾವ ಮನಿ ಫಾಲೋವರ್ಸ್ ಅದಾರ್ರಿ ಸರ್? ಹೌದಾ? ಫೇಸ್ಬುಕ್ ನೋಡ್ಬೇಕು ನೀ. ಹೌದಾ? ನಿಮ್ ಹೆಸರು ಹೇಳ್ತಿದ್ದಂಗೆ ಮೇಡಮ್ ಅವ್ರು ಯಾವ ಮನಿ ಹುರುಪಿಗೆ ಹೇಳ್ತಾರ್ರಿ? ದಿವಸ ಒಂದು ಹಣ್ಣು ಕೊಡ್ತೇನೆ ಅಕ್ಕಿಗೆ. ಯಾವ್ದು? ಸೇಬು. ಅವನ ಕೊಳತೋಗಿರೋ ಬಾಳೆಹಣ್ಣಿದ್ದಾಗ ಅದನ್ನ ಸೇಬು ಅಂತೀವ. ಏನ ಅಂದವ ಅವನಿಗೆ ಹಿಂದ್ ಗುಣ ಅನ್ನೋ ಚಟಾನೆ ಬಿದ್ದೈತ್ರಿ ಅವನಿಗೆ. ನೋಡ್ರಿ ಸೇಬೋರ, ನಾನ್ ನನ್ನ ಕಂಡೀಷನ್ ಹೇಳ್ಬಿಡ್ತೀನಿ. ಏನಪ್ಪ? ನೀವು ನನಗೆ ಒಟ್ಟ ಬಾಡಿಗೆ ಕೇಳಬಾರ್ದು. ಅಂದ್ರೆ ಪುಕ್ಷಟಿ ಇರವ ನೀ. ಹಂಗಲ್ರಿ, ನೀವ್ ಯಾವಾಗ ಭೇಟಿ ಆಗ್ತೀರ 1 ಲಕ್ಷ ರೂಪಾಯಿ ಒಗದ ಬಿಡ್ತೀನಿ ನಾ. ಹಿಂಗ 1 ಲಕ್ಷ ನಿಮ್ಗಾದ ಏನು ಕಮ್ಮಿ ಮಾಡೀನಿ? 15 ಮನಿ ಬಾಡಿಗೆ ಬರ್ತೈತಿ, ಇದೊಂದು 1 ಲಕ್ಷ ಬರ್ತೈತಿ. ಏನು ಕಮ್ಮಿ ಮಾಡೀನಿ ನಿನಗೆ? ಏನು ಕಡಿಮೆ ಮಾಡಿಲ್ಲ. ಏನು ಹೇಳುತ್ತಮ್ಮ, ಹೆಣ್ಮಕ್ಳಿಗೆ ತುಪ್ಪದ ಕೈ ತೊಳಸು, ನೀನು ಮರಗದ ಬಿಡಂಗಿಲ್ಲ. ಇವು ಕೋಟಿಗಟ್ಲೆ ಹಣ ಇದ್ರೇನು, ಮೈ ತುಂಬಾ ಬೆಳ್ಳಿ ಬಂಗಾರ ಇದ್ರೇನು, ಮನಸ್ಸಿಗೆ ಸುಖ ಅನ್ನೋದು ಬೇಕಲ್ಲ. ನಮಗ ಬತ್ತಿ ಇಟ್ಟ ನೀವು. ಬರ್ರಿ ಮನಿ ತೋರಿಸ್ತೀನಿ.
ಅಡ್ಡಾಡ್ಬೇಕಾದ್ರೆ ಬಾವಿ ಮುಂದೆ ಹೋಗಿ ನಿಂತಿದ್ಲೇನು ಆಮೆ ಅಡ್ಡಾಡಿರ್ಬೇಕು ಅವ ಸೇಮ್ ಹಂಗ ಅಡ್ಡಾಡ್ತಾನವ ಮಿಲ್ಟ್ರಿ ಮಾವ ಇವ ಮಿಲ್ಟ್ರಾಗಿದ್ದಾಗ ತುಪಾಕಿ ಹಾಕ ಆದ್ರೂ ಸತ್ತಿಲ್ಲಲ್ಲ ಗಟ್ಟಿ ಜೀವ ಹಂಗ ಇರ್ಬೇಕು ಇವ ಯಾವ ಊರ್ ಮಾವ ನನ್ನ ಕ್ಲಾಸ್ಮೇಟ್ ಕಾಲೇಜ್ ಸ್ಕೂಲ ಜೈಲ್ ಮೇಟು ಜೈಲ ಅಂದ್ರೆ 6 ತಿಂಗಳು ಜೈಲ್ನಾಗ ಇದ್ನಲ್ಲ ನನ್ನ ಸೇಲ್ನಾಗ ಆಯ್ತು ಮಗ ಅದಕ್ಕ ಜೈಲ್ಮೆಂಟ್ ಇವ ಏನ್ ಕಳು ಮಾಡಿದ್ದ ಏ ದೊಡ್ಡ ಕಳ್ಳಿವ ಏನ್ ಕಳು ಮಾಡಿದ್ದ ಕೊಯ್ನೂರ್ ಗೀರ್ನು ಎಲ್ಲ ಇವನ ಕಣ್ಣಾಗ ಏನ್ ಕಳಿ ಎಲ್ಲ ಇವನು ಕಳು ಮಾಡಿದ್ದು ಇದೇನ್ ಕಳು ಮಾಡ್ತಿದ್ ಮಣ್ಣನ್ ಗಟ್ಟಿ ಆ ಸಣ್ಣ ಹಳ್ಳ್ಯಾಗ ಹೋಟೆಲ್ನಾಗ ಚಾಟು ಚಮಚೆ ವಾಟೆ ಗಿಟ್ಟೆ ಕಳು ಮಾಡವ ಅದ ರೂಢ ಬಿದ್ದೈತಿ ಸಿಟಿಗೆ ಬಂದಾನ ಹೋಗಿ ಉಡುಪಿ ಹೋಟೆಲ್ದಾಗ ಅದ ಉದ್ಯೋಗ ಮಾಡಕ್ ಹೋಗ್ಯಾನ ಎಲ್ಲಿ ಬೇಕಾದಲ್ಲಿ CC ಕ್ಯಾಮ್ರಾ ಕುಂದ್ರಿಸಿರ್ತಾರ ಅವ್ರಿಗೆ ಗೊತ್ತಾಗಂಗ ಹಿಂಗ್ ತಕೊಂಡಾನ 6 ಫೂಟ್ ಇದ್ದ ಅವ್ರು ನಾದ್ಯಾರ 3 ಫೂಟಿಗೆ ಬಂದು ನಿಂತ ನೋಡು ಮಗ ನೋಡಿ ವಿಚಾರ ಮಾಡು ನನಗ ಗೊತ್ತಿಲ್ಲಾರ್ದಂಗ ನನ್ನ ಕಿಶನ್ 200 ರೂಪಾಯಿ ತಕ್ಕೊಂಡೀಗ ಎಂತ ಶಾಣೆ ನನ್ನ ಮಗ ಇರ್ಬೇಕು ಅವನಕಿನ ನೀ ಅಂತ ಮಿಕ್ಕದವ ಇರ್ಬೇಕು ಅವನಿಗೆ ಗೊತ್ತಿಲ್ಲ ಅವ ಯಾವ ಸ್ಕೂಲ್ನಾಗ ಹೋದನ ಹೆಡ್ ಮಾಸ್ಟರ್ ಇನ್ನೂ ನನ್ನ ಹತ್ರ ಟ್ಯೂಷನ್ ತಗೊಂತಾನಂತ ಹೇಳಿ ಸರಿ ಸರಿ ಈಗ ಬಂದ್ವಿ ಅಲ್ಲಿ ಮುಂದ್ಗತಿ ಶಿವ ಅಂತ ಊರಾಗ ಕಾಲಿಟ್ಟಿವಿ ಗುದ್ನೆ ಪೋಂದಿಲ್ಲ ಒಂದ್ ದಾರಿ ತೋರಿಸ್ತಾನೆ ಅವೇನ್ ತೋರಿಸ್ತಾನೆ ಅವನಿನ್ ಬೆನ್ ಹತ್ತಿ ಬಿಡುದ ಪ್ರೀತಿಯ ಹುಡುಗಗೆ ಈ ಹುಡುಗಿಯ ಹುಡುಗರೇ ಪ್ರೀತಿಯ ಹುಡುಗಗೆ ಈ ಹುಡುಗಿಯ ಹುಡುಗರೇ ನಡೆದು ಬಾ ಮೆಲ್ಲಗೆ ನಾರಳುವ ಮಲ್ಲಿಗೆ ನಡೆದು ಬಾ ಮೆಲ್ಲಗೆ ನಾರಳುವ ಮಲ್ಲಿಗೆ ದಿಲ್ ಕೆ ಬದಲೆ ಸನಂ दर्द दिल दे चुके दिल के बदले सनम दर्द दिल दे चुके तुझे दिल ये दिल दे चुके तुझे दिल ಗೌರಿ ವಿಧಿ ನಿನ್ನ ಜೀವನದಲ್ಲಿ ಈ ರೀತಿಯಾಗಿ ಆಟ ಆಡಬಾರ್ದಾಗಿತ್ತು. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆ ಕಷ್ಟಕ್ಕೆ ಭಾಗಿಯಾಗುವುದಕ್ಕೆ ಗಂಡನಾಗಲಿ ಮಕ್ಕಳಾಗಲಿ ತಂದೆ ತಾಯನ್ನಾಗಲಿ ಯಾರನ್ನಾದ್ರೂ ಆ ಭಗವಂತ ಆರೋಪಿಸಿ ಇರುತ್ತಾನೆ. ಆದ್ರೆ ನಿನ್ನ ಪಾಲಿಗೆ ಇದ್ದ ನಿನ್ನ ತಂದೆಯನ್ನು ಕಸಿದುಕೊಂಡ ಆ ಭಗವಂತ, ಅದರಲ್ಲೂ ನೀನೀಗ 3 ತಿಂಗಳ ಗರ್ಭಿಣಿ, ಮಗು ಹುಟ್ಟೋದ್ರೊಳಗಾಗಿ ಆದಷ್ಟು ಬೇಗ ಈ ಮಗುವಿನ ತಂದೆ ಬಂದು ನಿನ್ನ ಕೈ ಹಿಡಿಯುವಂತಾಗ್ಲಿ ಅಂತ ನಿತ್ಯ ದೇವರಲ್ಲಿ ಬೇಡ್ಕೊತೀನಿ ಗೌರಿ. ನಾನು ಗರ್ಭಿಣಿ ಅಂತ ಗೊತ್ತಾದಾಗ ನಾ ಸಾಯಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ನೀವು ನನ್ನ ಸಾಯಕ್ಕೆ ಬಿಡ್ಲಿಲ್ಲ. ನಾನಿರೋ ಈ ಸ್ಥಿತಿಯಾಗ ಈ ಗರ್ಭ ಬೇರೆ ಬೇಕಾಗಿತ್ತಾ? ಅಳಬೇಡ ಗೌರಿ, ನಾನು ನೋಡೋಕ್ಕಾಗೋದಿಲ್ಲ. ನನ್ನ ಮನಸ್ಸಿನಾಗ ತುಂಬಿಕೊಂಡಿರೋ ದುಃಖದ ಭಾರ ಇಳಿಸ್ಕೊಳಕ ಕಣ್ಣೀರ್ ಬಿಟ್ರ ಬ್ಯಾರೆ ದಾರಿ ಏನೈತ್ರವ್ವ? ನಿಜ ಗೌರಿ, ನಿನ್ನ ಮಾತು ಒಂದು ಹೆಣ್ಣಿನ ನೋವು ಮತ್ತೊಂದು ಹೆಣ್ಣಿಗೆ ಮಾತ್ರ ಅರ್ಥವಾಗುತ್ತೆ. ಹೇಳು ಗೌರಿ, ನನ್ನ ಮುಂದೆ ಯಾವ ವಿಷಯನ ಮುಚ್ಚಿಡ್ಬೇಡ. ನೀನು ಪ್ರೀತಿಸಿರೋ ವ್ಯಕ್ತಿ ಯಾರು, ಎಲ್ಲಿದ್ದಾನೆ ಅಂತ ನನ್ನ ಮುಂದೆ ಹೇಳು. ಅವನು ಎಲ್ಲೇ ಇದ್ದರೂ ಅವನನ್ನು ಹುಡುಕಿಸಿ ತಂದು ನಾನು ಎದುರು ನಿಂತು ಅವನೊಂದಿಗೆ ನಿನ್ನ ಮದುವೆ ಮಾಡಿಸ್ತೀನಿ. ಹೇಳು ಗೌರಿ, ಅವನು ಯಾರು, ಎಲ್ಲಿದ್ದಾನೆ ಅಂತ. ಅಮ್ಮ, ದಯವಿಟ್ಟು ಆ ವಿಷಯ ಮಾತ್ರ ಕೇಳಬೇಡ್ರಿ. ಯಾವ ವಿಷಯ ನನ್ನ ಮನಸ್ಸಿನಿಂದ ನಾನು ತೆಗಿಬೇಕು ಅಂತ ಮಾಡಿದೆನೋ ಮತ್ತೆ ಅದೇ ವಿಷಯ ನೆನಪು ಮಾಡಿ ನನ್ನ ಮನಸ್ಸಿಗೆ ಗಾಯ ಮಾಡಬೇಡ್ರಿ ತಾಯಿ, ಗಾಯ ಮಾಡಬೇಡ್ರಿ. ಕ್ಷಮಿಸು ಗೌರಿ, ನಿನ್ನಂತ ಒಳ್ಳೆ ಮನಸ್ಸಿನ ಹುಡುಗಿಗೆ ಮೋಸ ಮಾಡಿದ ವ್ಯಕ್ತಿ ನಿಜಕ್ಕೂ ಮನುಷ್ಯನಲ್ಲ, ಅವನೊಬ್ಬ ರಾಕ್ಷಸ. ನಿಜವಾಗ್ಲೂ ದೇವರಂತೋರಮ್ಮ, ಅವರು ನನಗೆ ಮೋಸ ಮಾಡಿಲ್ಲ, ಮೋಸ ಮಾಡುವವರು ಅವರಲ್ಲ. ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕೋರು ನನ್ನ ಮರ್ತಾರೆ ಹೊರತು ಅವರ ಮನಸ್ಸಿನಿಂದಲ್ಲ. ಅವ್ರು ಎಲ್ಲೇ ಇರ್ಲಿ, ಹಂಗೆ ಇರ್ಲಿ, ಸುಖವಾಗಿರ್ಲಿ ಅಂತ ಬಯಸುವಾಗಿ ನಾನು. ನೊಂದ್ಕೋಬೇಡ ಗೌರಿ, ಸಮಾಧಾನವಾಗಿರ. ಬಾ, ನೀವ್ಯಾವ ಬಂದ್ರಿ? ನಾನು ನಿಮ್ಮನ್ನ ನೋಡ್ಲೇ ಇಲ್ಲ. ನೀವಿಬ್ರು ಮಾತಾಡ್ತಿರ್ಬೇಕಾದ್ರೆ ಬಂದೆ. ನೋಡಿದ್ರ, ಇಂಥ ಒಳ್ಳೆ ಹುಡುಗಿನ ಪ್ರೀತಿಸಿ ಮದ್ವೆ ಆಸೆ ತೋರಿಸಿ ಇವಳನ್ನು ಗರ್ಭಿಣಿಯನ್ನಾಗಿ ಮಾಡಿ ತಾಲ ಮರೆಸ್ಕೊಂಡು ಹೋಗಿದ್ದಾನಲ್ಲ, ಅವನು ನಿಜವಾಗ್ಲೂ ಮನುಷ್ಯನೇನ್ರಿ? ಅಲ್ಲ ಮೃಗ. ಇಂಥ ಒಳ್ಳೆ ಹುಡುಗಿನ ಪಡಿಬೇಕಾದ್ರೆ ಅವನು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ರೀ. ನಿಜ, ಆದ್ರೆ ಅವನ ಪರಿಸ್ಥಿತಿ ಹೇಗಿದೆಯೋ ಯಾರಿಗ್ ಗೊತ್ತು? ಎಂಥ ಪರಿಸ್ಥಿತಿಯಲ್ಲಿ ಇದ್ರೆ ಏನ್ರಿ? ಮನಸಾರಿ ಮೆಚ್ಚಿದವಳನ್ನು ನೋಡಲು ಸಹ ಬರಬಾರದೆಂದ್ರೆ ಅವನ ಕಾರಣ ಆದ್ರೂ ಎಂಥದಿರ್ಬೇಕ್ರಿ. ಗಂಗಾ, ಒಂದು ವೇಳೆ ಈಗಾಗ್ಲೇ ಅವನಿಗೆ ಬೇರೆ ಮದುವೆ ಆಗಿದ್ರೆ? ಒಂದು ಹೆಣ್ಣಿಗೆ ಮೋಸ ಮಾಡಿ ಮತ್ತೊಂದು ಹೆಣ್ಣಿನ ಕೊಳ್ಳಿಗೆ ತಾಳಿ ಕಟ್ಟಿದ್ರೆ ನೊಂದ ಹೆಣ್ಣಿನ ಶಾಪ ಅವನಿಗೆ ತಟ್ಟದೆ ಬಿಡಲಾರದು. ಪ್ರತಿನಿತ್ಯ ಇದೇ ರಗಳೆ. ಯಾವತ್ತು ನಮ್ಮ ಮನೆಗೆ ಇವಳು ಕಾಲಿಟ್ಲೋ ಅವತ್ತೇ ನಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗಿ ಹೋಯ್ತು.
ಜಗದೀಶ, ಅವಳು ಇವತ್ತೇ ಮನೆಯಿಂದ ಹೊರಗೆ ಹಾಕೋ. ಹೌದಮ್ಮ, ಅವಳು ಮನೆಯಿಂದ ಹೊರಗೆ ಹೋದ್ರನೆ ನಾವೆಲ್ಲ ನೆಮ್ಮದಿಯಾಗಿರೋದು. ಮಾವ, ಇವಳ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಸಿಟ್ಟು? ನಾನು ನನ್ನ ಆತ್ಮ ಸಾಕ್ಷಿಯಾಗಿ ಇವಳ ತಂದೆಗೆ ಮಾತು ಕೊಟ್ಟಿದ್ದೇನೆ, ಅದರಂತೆ ನಡ್ಕೊತೀನಿ. ಅಲ್ಲಮ್ಮ, ಮಾತು ಪಡೆದಿರುವ ತಂದೆಗೆ ಸತ್ತು ಹೋಗಿದ್ದಾನೆ, ಅವನ ಜೊತೆಯಲ್ಲಿ ಆ ಮಾತು ಸತ್ತು ಹೋಯ್ತು ಅಂತ ಭಾವಿಸ್ಕೊ. ನನ್ನ ಸಲುವಾಗಿ ದಯವಿಟ್ಟು ನೀವ್ ಯಾರು ಜಗಳ ಆಡ್ಬೇಡ್ರಿ. ನನ್ನ ಪಡಿ ನನಗೆ ಹೋಗಕ್ಕೆ ಬಿಡ್ರಿ. ಇಲ್ಲ ಗೌರಿ, ನನ್ನ ಮಾತನ್ನು ನಾನು ಉಳಿಸಿಕೊಳ್ಳಲೇಬೇಕು. ಗಂಗಾ, ಏನಮ್ಮ ನೀನು ಸೊಸೆ ಅಂತ ಹೇಳಿ ಸುಮ್ಮನಿದ್ರೆ ನಿನ್ನ ಒತ್ತಡದನ್ನ ಜಾಸ್ತಿ ಆಗ್ತಾ ಇದೆಯಲ್ಲ. ಯಾರಮ್ಮ ಅವಳು? ಅವರಪ್ಪ ಯಾರು? ನಮಗೇನು ಹತ್ತಿದವರ, ಹೊಂದಿದವರ, ಅಥವಾ ನಮ್ಮ ಬಳಗದವರ? ನೋಡು, ಕೊನೆಯದಾಗಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಅವಳು ಇವತ್ತೇ ಮನೆಯಿಂದ ಹೊರಗೆ ಹೋಗ್ಬೇಕು. ನೀವು ಇದೇ ಮಾತೇ ಹೇಳ್ತೀರಾ? ಈ ಸಂದರ್ಭದಲ್ಲಿ ಏನು ಹೇಳಬೇಕು ನನಗೆ ಒಂದು ತಿಳಿತಿಲ್ಲ. ಆದ್ರೆ ಇಷ್ಟು ಮಾತ್ರ ನಿಜ, ಆದಷ್ಟು ಇವಳು ಒಂಟಿಯಾಗಿದ್ರೇನೆ ನೆಮ್ಮದಿಯಾಗಿರ್ತಾಳೆ. ಎಲ್ಲರಿಗೂ ಬೇಡವಾದ ನನ್ನ ಮೇಲೆ ನಿಮಗೆ ಯಾಕಮ್ಮ ಇಷ್ಟೊಂದು ಕರುಣೆ? ನೀವು ನನ್ನ ಮೇಲೆ ಇಟ್ಟಿರುವ ಅಂತ ಕರುಣೆಗೆ ಮುಂದಿನ ಜನ್ಮದಲ್ಲಿ ನಿಮ್ಮ ಮಗಳಾಗಿ ಹುಟ್ಟಿ ನಿಮ್ಮ ಋಣ ತೀರಿಸ್ತೀನಿ. ನಾನೇನ್ ಬರ್ತೀನಿ. ಸಾಧ್ಯವಿಲ್ಲ ಗೌರಿ, ನಾನು ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸ್ಕೋಬೇಕಾದ್ರೆ ನಿನ್ನನ್ನು ಮುತ್ತೈದೆಯನ್ನಾಗಿ ಮಾಡಲೇಬೇಕು. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ ಗೌರಿ, ಪ್ಲೀಸ್. ಬೇಡಮ್ಮ, ಆಕಾಶವೇ ಕಳಿಚಿಗಿದ್ದಾಗ ಚುಕ್ಕಿಗಳನ್ನು ಹುಡುಕದಂಗ ಆಗುತ್ತಾ ನಿಮ್ಮ ಪ್ರಯತ್ನ. ದಯವಿಟ್ಟು ನನ್ನ ತಡಿಬೇಡ್ರಿ, ನನ್ನ ಪಡಿ ನನಗೆ ಹೋಗಕ್ಕೆ ಬಿಡ್ರಿ. ಗೌರಿ, ಎಲ್ಲಿಗಂತ ಹೋಗ್ತಿ? ಒಬ್ಳೆ ಹೇಗಿರ್ತಿ? ಅದ್ರಲ್ಲೂ ನೀನೀಗ 3 ತಿಂಗಳ ಗರ್ಭಿಣಿ. ಬೇಡ ಗೌರಿ, ನಿನ್ನ ಕೈ ಮುಗಿತೀನಿ, ನನ್ನನ್ನು ಮಾತ್ರ ಬಿಟ್ಟು ಹೋಗ್ಬೇಡ. ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಗೌರಿ. ಮನೆ ಬಿಟ್ಟು ಹೋಗ್ಬೇಡ ಗೌರಿ, ಮನೆ ಬಿಟ್ಟು ಹೋಗ್ಬೇಡ ಗೌರಿ. ಅವರ ಜಗದೀಶ, ಡಾಕ್ಟರ್ ಫೋನ್ ಮಾಡು. ಓಕೆ. ಹಲೋ ಡಾಕ್ಟರ್ ಸುಧಾಕರ್, ನಾನು ಜಗದೀಶ್ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಮನೆಗೆ ಬೇಗ ಬರ್ತೀರಾ? ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಏನು? ಓಕೆ, ಬೇಗ ಬೇಗ ಬನ್ನಿ. ಏನಂತ ಹತ್ತಿರದಲ್ಲಿ ಇದ್ರೆ ಬನ್ನಿ. ನಮಸ್ತೆ ಯಜಮಾನ್ರೆ. ನಮಸ್ಕಾರ. ನಮಸ್ತೆ ಜಗದೀಶ್ ಅವರೇ, ಏನು ಫೋನ್ ಮಾಡ್ತಿರಲ್ಲ, ಏನಾಗಿದೆ ನಿಮ್ಮ ಮಿಸ್ಸಸ್ಗೆ? ಅದು ಡಾಕ್ಟರ್ ಗಂಗಾ ಹಾಗೆ ಎಮೋಷನಲ್ ಆಗಿ ಮಾತಾಡ್ತಾ ಮೂರ್ಛೆ ಹೋಗ್ಬಿಟ್ಲು. ಅದೇನಂತ ಸ್ವಲ್ಪ ಚೆಕ್ ಮಾಡಿ. ಹೌದಾ? ಜಗದೀಶ್ ಅವರೇ, ಭಯ ಪಡುವಂತದ್ದು ಏನೂ ಇಲ್ಲ. ಗುಡ್ ನ್ಯೂಸ್. ಏನದು? ನೀವು ತಂದೆ ಆಗ್ತಾ ಇದ್ದೀರಾ. ನನ್ನ ಮಗ ತಂದೆ ಆಗ್ತಾ ಇದ್ದಾನೆ ಅಂದ್ರೆ ನಾನು ತಾತ ಆಗ್ತಾ ಇದ್ದೀನಿ. ಸಂತೋಷದ ವಿಷಯ ಹೇಳಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಜಮಾನ್ರೆ, ಇನ್ನು ಮುಂದೆ ನಿಮ್ಮ ಸೊಸೆಯನ್ನ ತುಂಬಾ ಕಾಳಜಿಪೂರ್ವಕವಾಗಿ ನೋಡ್ಬೇಕು. ಅದ್ರ ಬಗ್ಗೆ ನೀವೇನು ವಿಚಾರಣೆ ಮಾಡಬೇಡಿ. ನೋಡಿ, ಅವಳಿಗೆ ಇಂಜೆಕ್ಷನ್ ಕೊಡುವ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹುಷಾರಾಗ್ತಾಳೆ. ರಾತ್ರಿ ಊಟ ಆದ ನಂತರ ಅವಳಿಗೆ ಮಾತ್ರೆ ಕೊಡ್ಬೇಕು. ಮಾತ್ರೆ ನನ್ನ ಜೊತೆ ಬನ್ನಿ, ಕೊಟ್ಟು ಕಳಿಸ್ತೀನಿ. ಇಲ್ರಿವಾ, ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಿಲ್ರಿ ಸದ್ಯ. ಅವರ ನೀವೀಗ 3 ತಿಂಗಳ ಗರ್ಭಿಣಿ. ನೀವು ಮೂರ್ಛೋದಾಗ ಡಾಕ್ಟರ್ ಸುಧಾಕರ್ ಬಂದಿದ್ರು. ಅವರೇ ವಿಷಯ ತಿಳಿಸಿದ್ರು. ಇನ್ನು ಮೇಲೆ ನೀವು ಸಮಾಧಾನದಿಂದ ಇರ್ಬೇಕಂತ, ಯಾವ ವಿಷಯನೂ ತಲೆಗೆ ಹಚ್ಕೋಬಾರ್ದಂತ. ಗೌರಿ, ನೀನು 3 ತಿಂಗಳ ಗರ್ಭಿಣಿ ಅನ್ನೋದನ್ನು ಮರೆತು ನನಗೆ ಸಮಾಧಾನ ಹೇಳ್ತೀಯಲ್ಲ. ನೋಡು, ಈ ಮನೇಲಿ ನೀನೆಷ್ಟು ಸಂತೋಷವಾಗಿರ್ತೀಯೋ ಅಷ್ಟೇ ಆರೋಗ್ಯವಾಗಿ ನಾನು ಇರ್ತೀನಿ. ನಾನು ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಆಯ್ತ್ರಿವಾ, ಇನ್ನು ಮೇಲೆ ನಿಮ್ಮ ಸಲುವಾಗಿ ನಾನು ನಗನಗತನ ಇರ್ತೀನಿ. ಬರ್ರಿ, ಹೊಟ್ಟಿಗೆ ಏನಾರ ತಗೋಬರ್ರಿ.